ಉಮಾ ಅಂತ ಕರೆಸಿಕೊಂಡಿದ್ದಾಳೆ. ಅವಳು ರುದ್ರದೇವನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ತಪಸ್ಸು ಮಾಡಿದ್ಲು. ಮೊದಲು ರುದ್ರನಿಗೆ ಸೇವೆ ಮಾಡ್ತಾ ಇದ್ಲು. ರುದ್ರನ ಸೇವೆ ಮಾಡ್ತಾ ಇದ್ದವಳು ಅವಮಾನಿತಳಾದ್ಲು. ಅದಕ್ಕೋಸ್ಕರ ಹೊರಟು ಮತ್ತೆ ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದ್ಲು. ಅವಮಾನ ಏನಾದದ್ದು ಅಂತೇಳಿದರೆ, ರುದ್ರನ ಸೇವೆಯನ್ನು ಪಾರ್ವತೀದೇವಿ ಮಾಡ್ತಾ ಇದ್ದಾಗ ದೇವತೆಗಳು ಇವರಿಬ್ಬರಿಗೆ ಮದುವೆ ಮಾಡಿಸಬೇಕು ಅಂತ ಆಲೋಚಿಸಿದರು. ಅದಕ್ಕೆ ಕಾರಣ ಏನು ಅಂದರೆ, ಒಬ್ಬ ತಾರಕಾಸುರ ಅಂತ ತೊಂದರೆ ಕೊಡ್ತಾ ಇದ್ದ, ಅವ ಸಾಯಬೇಕು ಅಂತಾದರೆ ಈ ರುದ್ರನಿಗೆ ಮಗ ಆಗಬೇಕಿತ್ತು. ಮಗ ಆಗಬೇಕಾದ್ರೆ ಮದುವೆ ಆಗಬೇಕಿತ್ತು. ನಿಜವಾಗಿ ರುದ್ರನಿಗೆ ಮದುವೆ ಆಗಬೇಕಿರಲಿಲ್ಲ, ಮಗ ಆಗಬೇಕಾದರೆ. ಆದರೆ ಮದುವೆ ಮಾಡಿ ಮಗನನ್ನು ಪಡಿಬೇಕು ಅಂತ ದೇವತೆಗಳು ಆಲೋಚಿಸಿದರು. ಮನ್ಮಥನನ್ನು ಕಳಿಸಿದರು. ತಪಸ್ಸು ಮಾಡ್ತಾ ಇದ್ದಂತಹ ರುದ್ರನ ಮೇಲೆ ಮನ್ಮಥ ಬಾಣ ಪ್ರಯೋಗಿಸಿದ. ರುದ್ರ ಕಣ್ಣು ತೆಗೆದ. ಎದುರುಗಡೆ ಇರುವ ಪಾರ್ವತಿಯನ್ನು ಕಂಡ. ಮನಸ್ಸು ವಿಚಲಿತವಾಗುವ ಸ್ಥಿತಿಯಲ್ಲಿ ಎಚ್ಚೆತ್ತ. ಸಿಟ್ಟು ಬಂತು. ಯಾರು ನನ್ನ ಮನಸ್ಸಿನ ಮೇಲೆ ಬಾಣಪ್ರಯೋಗ ಮಾಡಿದವರು ಅಂತ ನೋಡಿದಾಗ ಮನ್ಮಥ ಕಾಣಿಸಿದ. ತನ್ನ ಮೂರನೆಯ ಕಣ್ಣು ತೆಗೆದ. ಮೂರನೆಯ ಕಣ್ಣಿನ ಅಗ್ನಿಯಿಂದ ಸುಟ್ಟು ಹಾಕಿದ ಅಂತ. ಹೀಗೆ ಭಗವಂತ ಹುಟ್ಟಿಸಿದ ಮನ್ಮಥನನ್ನು ಸುಟ್ಟು ಹಾಕಿದ. ಇದನ್ನು ಕಂಡಂತಹ ಪಾರ್ವತಿ ಅವಮಾನಿತಳಾಗಿ ಅಲ್ಲಿಂದ ಹೊರಟಳು. ನನ್ನ ರೂಪವು ರುದ್ರನಿಗೆ ಸಾಕಾಗಲಿಲ್ವೇ, ನನ್ನನ್ನು ನೋಡಿಯೂ ಮನ್ಮಥನನ್ನೇ ಸುಟ್ಟು ಬಿಟ್ಟ ಅಲ್ಲ, ಕಾಮದಹನ ಮಾಡಿದ ಅಲ್ಲ ಅಂತ ಅವಮಾನಿತಳಾಗಿ ಪಾರ್ವತಿ ಅಲ್ಲಿಂದ ಹೊರಟು, ಇನ್ನು ಇವನ ಸೇವೆ ಮಾಡುವುದು ಪ್ರಯೋಜನ ಇಲ್ಲ, ಸಿಟ್ಟು ಮಾಡಿಕೊಂಡಿದ್ದಾನೆ ಇವ ಅಂತ ಆಲೋಚಿಸಿ ತಾನು ಬೇರೆ ಕಡೆಯಲ್ಲಿ ಅದೇ ರುದ್ರದೇವನ ಮೇಲೆ ತಪಸ್ಸು ಮಾಡುವುದಕ್ಕೆ ಶುರು ಮಾಡಿದ್ದಾಳೆ. ಇಷ್ಟು. ಈಗ ಆ ಮನ್ಮಥ ಅಲ್ಲಿ ಭಸ್ಮವಾಗಿ ಬಿದ್ದ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಚಿತ್ರಕರ್ಮ ಅನ್ನುವ ಒಬ್ಬ ಗಣಪತಿ ಬಂದಂತೆ. ರುದ್ರನಲ್ಲಿ ಪ್ರಮಥ ಗಣ ಇದೆ. ಆ ಪ್ರಮಥ ಗಣಗಳಿಗೆ ತುಂಬ ಅಧಿಪತಿಗಳಿದ್ದಾರೆ. ಅದರಲ್ಲಿ ಚಿತ್ರಕರ್ಮ ಅನ್ನುವ ಒಬ್ಬ ಗಣಪತಿ. ಆ ಚಿತ್ರಕರ್ಮ ಅಂತಕ್ಕಂತಹ ಗಣೇಶ್ವರ ಬಂದವ. ಭಸ್ಮ ನೋಡಿದ. ಎಷ್ಟು ಚೆನ್ನಾಗಿದೆ ಭಸ್ಮ ಅಂತ ತೆಗೆದ. ಅದು ಮನ್ಮಥನ ಭಸ್ಮ ಅಲ್ವೇ, ಸಾಮಾನ್ಯ ಭಸ್ಮ ಆದರೆ ಚೆನ್ನಾಗಿರ್ಲಿಕ್ಕಿಲ್ಲ. ಇದು ಮನ್ಮಥನ ಭಸ್ಮ ಆದ್ರಿಂದ ಆ ಭಸ್ಮವನ್ನು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ. ನೀರು ಸೇರಿಸಿ ಒಂದು ಪ್ರತಿಮೆ ಮಾಡಿದ. ಸುಂದರವಾದ ಪ್ರತಿಮೆ ಮಾಡಿದ. ತದ್ಭಸ್ಮನಾತು ಪುರುಷಂ ಚಿತ್ರಾಕಾರಂ ಚಕಾರ ಸಹ. ಒಂದು ಸುಂದರವಾದ ಒಂದು ಪ್ರತಿಮೆಯನ್ನು ಮಾಡಿದ ಮನ್ಮಥನ ಭಸ್ಮದಿಂದ. ಆ ಪ್ರತಿಮೆಯನ್ನು ರುದ್ರ ನೋಡಿದ. ಏನೋ ರುದ್ರನಿಗೆ ಒಂದು ರೀತಿ ಅನ್ನಿಸಿತು. ಮನ್ಮಥನ ಭಸ್ಮ ಅಲ್ವೇ, ಸ್ವಲ್ಪ ಏನೋ ಅನ್ನಿಸಿತು. ಅದರ ಮೇಲೆ ಒಂದು ರೀತಿಯ ಕಾಮನೆ ಶುರುವಾಯಿತು. ಇದಕ್ಕೊಂದು ಜೀವ ಕೊಡ್ತೇನೆ ಅಂತ ರುದ್ರ ಜೀವ ಕೊಟ್ಟ. ತಂ ಚಿತ್ರಕರ್ಮ ಬಾಹುಭ್ಯಾಂ ಸಮಾಲಿಂಗ್ಯ ಮುದಾನ್ವಿತ. ಆ ಜೀವ ಬಂದಂತಹ ಪ್ರತಿಮೆಯನ್ನು ಚಿತ್ರಕರ್ಮ ಆಲಿಂಗಿಸಿಕೊಂಡು ಹೇಳಿದ, ನಿಂಗೆ ಜೀವ ಬಂದಿದೆ, ರುದ್ರನಿಗೆ ನೀನು ಪ್ರೀತಿ ಮಾಡಿದಿ ಅಂತಾದರೆ ರುದ್ರ ಭಾರಿ ನಿನಗೆ ಎತ್ತರದ ಸ್ಥಾನ ಕೊಡ್ತಾನೆ. ಅದಕ್ಕೋಸ್ಕರ ನೋಡು, ನಿನಗೆ ಶತರುದ್ರಿಯವನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿ ವೈದಿಕವಾದ ಶತರುದ್ರಿಯ ಮಂತ್ರವನ್ನು ಚಿತ್ರಕರ್ಮ ಆ ಭಸ್ಮದಿಂದ ಮೂರ್ತಿಯಿಂದ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಕೊಟ್ಟ. ಶತರುದ್ರಿಯದ ಉಪದೇಶ ಪಡೆದ ಆ ಹುಡುಗ ರುದ್ರದೇವನನ್ನು ಶತರುದ್ರಿಯದಿಂದ ಶತವಾರ 100 ಸಲ ಶತರುದ್ರಿಯದಿಂದ ಸ್ತೋತ್ರ ಮಾಡಿದ. ರುದ್ರ ಸ್ತೋತ್ರದಿಂದ ತುಷ್ಟನಾದ. ನಿನಗೆ ಏನು ಬೇಕು ಕೇಳು ಅಂತ ಹೇಳ್ತಾನೆ. ಈ ಮಗುವಿಗೆ ಸ್ತೋತ್ರ ಮಾತ್ರ ಗೊತ್ತಿರೋದು, ಬೇರೆ ಏನೂ ಗೊತ್ತಿಲ್ಲ. ಹಾಗಾಗಿ ಅದು ಸುಮ್ಮನೆ ಕೂತು ಬಿಡುತ್ತೆ. 101ನೇ ಸಲ ಶತರುದ್ರಿಯ ಶುರು ಮಾಡಿಬಿಡುತ್ತೆ. ಯಾಕಂದರೆ ಅದಕ್ಕೆ ಗಣೇಶ್ವರ ಚಿತ್ರಕರ್ಮ ಹೇಳಿಕೊಟ್ಟದ್ದು ಶತರುದ್ರಿಯ ಮಾತ್ರ. ಮತ್ತೆ ಶತರುದ್ರಿಯ ಎಲ್ಲ ಹೇಳಿದ ಮೇಲೆ ರುದ್ರ ಪ್ರೀತನಾದರೆ ಏನಾದರೂ ಕೇಳಬೇಕು, ಆ ಬುದ್ಧಿ ಇನ್ನೂ ಕೊಡಲಿಲ್ಲ. ಶತರುದ್ರಿಯ ಹೇಳಿದ, ರುದ್ರ ಪ್ರೀತನಾದ, ಏನು ಬೇಕು ಅಂತ ಕೇಳಿದ. ಇದು ಮತ್ತೆ ಶತರುದ್ರಿಯ ಶುರು ಮಾಡಿತು. ಆಗ ರುದ್ರ ಮತ್ತೊಂದು ಸಲ ಶತರುದ್ರಿಯವನ್ನು ಆ ಮಗುವಿನ ಬಾಯಿಯಲ್ಲಿ ಕೇಳಿ ಕೊನೆಗೆ ಇವನೇ ಒಂದಷ್ಟು ಅವನಿಗೆ ವರಗಳನ್ನು ಕೊಟ್ಟುಬಿಟ್ಟ. ನಿನಗೆ ವಿಶಿಷ್ಟವಾದ ಬುದ್ಧಿಶಕ್ತಿ ಬರಲಿ, ನೀನು 60,000 ವರ್ಷದ ಕಾಲ ಈ ಲೋಕದಲ್ಲಿ ರಾಜ್ಯಭಾರ ಮಾಡ್ತಾ ಕೂತುಕೋ, ವಿಚಿತ್ರವಾದ ಚಾರಿತ್ರ್ಯ ನಿನ್ನದಾಗಲಿ ಅಂತ ಅವನಿಗೆ ವರವನ್ನು ಕೊಡ್ತಾನೆ. ಆ ವರವನ್ನು ಕೇಳಿ ಚತುರ್ಮುಖ ಬ್ರಹ್ಮದೇವ ಭಂಡ್ ಅಂತ 2 ಸಲ ಹೇಳಿದಂತೆ. ಭಂಡಿತಿ ಅಂತ. ಭಂಡ್ ಅಂದರೆ ಭಲೆ ಅಂತ. ಅದು ಸಂಸ್ಕೃತದ ಒಂದು ಅವ್ಯಯ. ಇವನು ಚತುರ್ಮುಖ ಭಂಡ್ ಅಂತ ಹೇಳಿದ್ರಿಂದ ಅವನಿಗೆ ಭಂಡ ಅಂತ ಹೆಸರಾಯಿತು. ವಿಚಿತ್ರವಾದ ಹೆಸರು ಅವನಿಗೆ ಬಂತು. ಅವನು ಭಂಡಾಸುರ ಅಂತ. ಕೆಟ್ಟ ದೇವತೆಗಳಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡಿದ್ರಿಂದ ಅವನನ್ನು ಅಸುರ ಅಂತ ಕರೆದ್ರು. ರುದ್ರಸುತನಾದರೂ ಕೂಡ ಸುರವಿರೋಧಿಯಾಗಿ ಬೆಳೆದ ಆತ ಭಂಡಾಸುರ ಅಂತ ಕರೆಸಿಕೊಂಡ. ರುದ್ರ ಕೋಪಾನಲಾಜ್ಜಾತಃ ಯತೋ ಭಂಡೋ ಮಹಾಬಲಃ ತಸ್ಮಾತ್ ರೌದ್ರ ಸ್ವಭಾವೋ ಹಿ ದಾನವಶ್ಚ ಅಭವತ್ ತತಃ. ಅವನು ರುದ್ರನ ಕೋಪದ ಬೆಂಕಿಯಿಂದ ಹುಟ್ಟಿದವ.
ರುದ್ರನ ಕೋಪದ ಬೆಂಕಿಯಿಂದ ಮನ್ಮಥ ಭಸ್ಮವಾದ, ಭಸ್ಮದಿಂದ ಹುಟ್ಟಿದವಾದ್ರಿಂದ ಭಾರಿ ರೌದ್ರಾಕಾರವಾಗಿ ಬೆಳೆದ, ಲೋಕಕ್ಕೆಲ್ಲ ಕಂಟಕ ಸ್ವರೂಪದಲ್ಲಿ ಬೆಳೆದ. ಆದರೆ ವಿಶಿಷ್ಟ ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಂತೆ. ವಿಶೇಷವಾಗಿ ರುದ್ರನ ಪೂಜೆ, ಶತರುದ್ರ್ಯದಿಂದ ಪ್ರತಿನಿತ್ಯ ಸ್ವಗೃಹದಲ್ಲಿ ರುದ್ರನಿಗೆ ಅರ್ಚನೆ, ಹೀಗೆ ಭಾರೀ ತಪಶ್ಚರ್ಯೆಯಿಂದ ನಿರತನಾಗಿದ್ದ. 4 ಮದುವೆ ಮಾಡಿಕೊಳ್ತಾನೆ. 4 ಹೆಂಗಳೆಯರು ಕೂಡ ವಿಶಿಷ್ಟ ಪಾತಿವ್ರತ್ಯೆಯಿಂದ ಬೆಳೆದಿದ್ರು. ಈ ಎಲ್ಲ ಬಲ ಭಾವನಲ್ಲಿ ಕೂಡಿತು. ಇಂತಹ ಬಂಡಾಸುರ ದೇವಲೋಕವನ್ನು ಆಕ್ರಮಿಸಿದ ಸ್ಥಿತಿಯಲ್ಲಿ ಇವನನ್ನು ನಿಗ್ರಹಿಸಬೇಕು ಅಂತೇಳಿ ದೇವೇಂದ್ರಾದಿಗಳು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ನಾರಾಯಣ ದೇವ ತನ್ನ ಶರೀರದಿಂದ ಒಂದು 4 ಹೆಂಗಳೆಯರನ್ನು ಸೃಷ್ಟಿ ಮಾಡಿ ಕಳಿಸ್ತಾನೆ. ಅವರಿಗೆ ಮಾಯಾ ಅಂತ 4 ಜನಕ್ಕೆ ಹೆಸರು. ಮಾಯಾ 1, ಮಾಯಾ 2, ಮಾಯಾ 3, ಮಾಯಾ 4 ಅಂತ 4 ಮಾಯೆಗಳನ್ನು, ಮಾಯಾ ಸ್ತ್ರೀಗಳನ್ನು ಸೃಷ್ಟಿ ಮಾಡಿ ಕಳಿಸ್ತಾನೆ. ಆ 4 ಮಾಯಾ ಸ್ತ್ರೀಗಳು ಬಂದು ಭಂಡಾಸುರನ ಮುಂದೆ ನಿಂತಾಗ ಭಂಡಾಸುರ, ಅವನ ಸೇನಾಧಿಪತಿ ಮತ್ತು ಅವನ ಜೊತೆಗಾರರು, ಮಂತ್ರಿಗಳು ಒಂದಿಬ್ಬರು 4 ಜನ ಒಟ್ಟಿಗಿದ್ರಂತೆ. ಒಟ್ಟಿಗೆ 4 ಜನ ಬಂದಾಗ ಇವರಿಗೆ ತಮ್ಮ ಪತ್ನಿಯರು ಮರೆತು ಹೋದರು. ಆಮೇಲೆ ಅವರನ್ನು ಮನೆಗೆ ಸೇರಿಸಿಕೊಳ್ಳಿಲ್ಲಂತೆ. ಈ 4 ಜನರನ್ನು ಈ 4 ಜನ ಸ್ವೀಕರಿಸಿಬಿಟ್ರು. ಈ 4 ಜನ ಎಲ್ಲಿಯ ತನಕ ಅವರನ್ನು ಆಕರ್ಷಿಸಿದ್ರು ಅಂದರೆ ಪ್ರತಿನಿತ್ಯ ಶತರುದ್ರಿಯನ್ನು ಮಾಡುವುದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ ಈ 4 ಜನ ಹೆಂಗಸರು. ಭಗವಂತನ ಮಾಯ ಅನಿಸಿದ 4 ಜನ ಅವರ ಎಲ್ಲಾ ತಪಶ್ಚರ್ಯೆಯನ್ನು ಕೆಳಗಿಳಿಸಿದ್ರು. ಹೀಗೆ ದುಷ್ಟನಾಗಿ ಬೆಳೆದವನನ್ನು ನಾಶ ಮಾಡುವುದಕ್ಕೆ ಪ್ರತಿಬಂಧಕವಾಗಿ ನಿಂತಿದ್ದಂತಹ ರುದ್ರನ ಆರಾಧನೆಯಿಂದ ಜನ್ಯವಾದ ಶಕ್ತಿಯನ್ನು ನಾಶ ಮಾಡಿದರು. ಭಂಡಾಸುರ ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಕ್ಷೀಣನಾಗ್ತಾ ಬಂದ. ಇಂತಹ ಸ್ಥಿತಿಯಲ್ಲಿ ದೇವತೆಗಳಿಗೆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ನೋಡಿ, ಈಗ ಆ ದುಷ್ಟ ಭಂಡಾಸುರನನ್ನು ನಾಶ ಮಾಡಬೇಕು ಅಂತಾದರೆ ತ್ರಿಮೂರ್ತಿಗಳಿಂದ ಸಾಧ್ಯ ಆಗುವುದು ಕಷ್ಟ. ಆದರೆ ಆತನನ್ನು ನಾಶ ಮಾಡಬೇಕಾದ್ರೆ ಮತ್ತೊಮ್ಮೆ ಹಿಂದೆ ಹುಟ್ಟಿದ ಲಲಿತೆ ಹುಟ್ಟಿ ಬರಬೇಕು. ಅದಕ್ಕೋಸ್ಕರ ಲಲಿತೆಯನ್ನು ನೀವೆಲ್ಲ ಸ್ತೋತ್ರದಿಂದ ಪ್ರೀತಿಗೊಳಿಸಿ ಅಂತ ಹೇಳಿದ. ದೇವತೆಗಳು ಹಿಮಾಲಯಕ್ಕೆ ಬಂದರು. ಲಲಿತಾದೇವಿಯನ್ನು ಕುರಿತು ತಪಸ್ಸು ಮಾಡಿದರು. ಒಂದು ಯಜ್ಞ ಪ್ರಾರಂಭ ಮಾಡಿದರು. ತಪಸ್ಸಿನ ಕೊನೆಯಲ್ಲಿ ಇವರು ಯಜ್ಞ ಶುರು ಮಾಡಿದ್ದೇ ತಡ ಅಲ್ಲಿ ಶುಕ್ರಾಚಾರ್ಯರು ದೈತ್ಯರನ್ನು ಎಬ್ಬಿಸಿದರು, ಭಂಡಾಸುರನನ್ನು ಎಬ್ಬಿಸಿದರು. ದೇವತೆಗಳು ಲಲಿತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಹೊರಟಿದ್ದಾರೆ. ಅವರು ಸಾಕ್ಷಾತ್ಕರಿಸಿಕೊಂಡ್ರೆ ಆಮೇಲೆ ನೀನು ಬದುಕುವುದು ಸಾಧ್ಯ ಇಲ್ಲ. ಅಷ್ಟರಲ್ಲಿ ಅವರ ತಪಸ್ಸನ್ನು, ಯಜ್ಞವನ್ನು ಹಾಳುಗೆಡಹು ಅಂತ ಶುಕ್ರಾಚಾರ್ಯರು ದೈತ್ಯರಿಗೆ ಉಪದೇಶ ಮಾಡಿದರೆ ಈ ಭಂಡಾಸುರ ಹಿಮಾಲಯಕ್ಕೆ ಬಂದ. ಅಲ್ಲಿ ದೇವಿ ವಿಚಿತ್ರವಾದ ಗೋಡೆಯನ್ನು ನಿರ್ಮಿಸಿ ದೇವೇಂದ್ರಾದಿಗಳನ್ನು ಮುಟ್ಟುವುದಕ್ಕೆ ಸಾಧ್ಯವಾಗದೇ ಇರುವ ಹಾಗೆ ರಕ್ಷಣೆ ಮಾಡಿದ್ಲು. ಇವರು ಒಂದು ಯಾಗವನ್ನು ಮಾಡಿ ಯಾಗದಲ್ಲಿ ಪೂರ್ಣಾಹುತಿಯನ್ನು ಹಾಕುವ ಹೊತ್ತಿಗೆ ಅದರಿಂದ ಲಲಿತಾದೇವಿ ಉದ್ಭೂತಳಾದಳು. ಉದ್ಭೂತಳಾದ ಲಲಿತಾದೇವಿಯನ್ನು ದೇವತೆಗಳೆಲ್ಲ ಸ್ತೋತ್ರ ಮಾಡಿದರು. ಹುಟ್ಟಿದವಳು ಯಾರು ಅಂದರೆ ಜಗದುಜ್ಜೀವನಕರೀಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಂ. ಅದು ಬ್ರಹ್ಮ ವಿಷ್ಣು ಶಿವಾತ್ಮಿಕವಾದ ಒಂದು ಸ್ವರೂಪ, ಜಗತ್ತನ್ನು ಉಜ್ಜೀವನಗೊಳಿಸತಕ್ಕಂತಹ ದೇವಿ ಸ್ವರೂಪ. ಆ ಯಜ್ಞದ ಮಧ್ಯದಿಂದ ಇವರ ತಪಸ್ಸಿನ ಶಕ್ತಿಯಿಂದ ಹುಟ್ಟಿ ಬಂದ. ಅದರಲ್ಲಿ ಕೈಯಲ್ಲಿ ತ್ರಿಶೂಲವೂ ಇದೆ, ಶಂಖಚಕ್ರಗಳೂ ಇದ್ದಾವೆ, ಕಮಂಡಲೂ ಕೂಡ ಇದೆ. ಅದರಿಂದ ಬ್ರಹ್ಮ ವಿಷ್ಣು ಶಿವಾತ್ಮಿಕ ಅಂತ ಸ್ತೋತ್ರ ಮಾಡುತ್ತೆ. 3 ಶಕ್ತಿಯೂ ಕಾಣಿಸುವ ಹಾಗೆ, ಸತ್ವರಜಸ್ಸು ತಮಸ್ಸು 3 ಸೇರಿದ ಹಾಗೆ ವಿಶೇಷ ಸ್ವರೂಪ ಅಲ್ಲಿಂದ ಎದ್ದು ಬರುತ್ತೆ. ಆ ಸ್ವರೂಪವನ್ನು ಇವರು ಸ್ತೋತ್ರ ಮಾಡ್ತಾರೆ. ಭಾರಿ ಸುಂದರವಾದ ಸ್ತೋತ್ರ ಇದೆ. ಜಯದೇವಿ ಜಗನ್ಮಾತಃ, ಜಯದೇವಿ ಪರಾತ್ಪರೇ, ಜಯ ಕಲ್ಯಾಣ ನಿಲಯೇ, ಜಯ ಕಾಮ ಕಲಾತ್ಮಿಕೆ, ಜಯ ನಾರಾಯಣಿ ಪರೇ, ನಂದಿತಾ ಶೇಷವಿಷ್ಟಪೇ. ಓ ನಾರಾಯಣೀ ದೇವಿಯೇ, ಜಗನ್ಮಾತೆಯೇ, ಶ್ರೇಷ್ಠರಿಗಿಂತ ಶ್ರೇಷ್ಠವಾದ ಶಕ್ತಿಯೇ, ಎಲ್ಲ ಕಲ್ಯಾಣಗಳಿಗೂ ಆಧಾರಭೂತವಾದಂತಹ ದೇವಿಯೇ, ನೀನು ಉತ್ಕೃಷ್ಟಳಾಗಿ ಬೆಳಿ, ನಮ್ಮನ್ನು ಉದ್ಧರಿಸು ಅಂತ ಅದಕ್ಕೆ ಲಲಿತಾಸ್ತವರಾಜ ಅಂತ ಹೆಸರು. ಸುಮಾರು 30 ಶ್ಲೋಕಗಳ ಸುಂದರವಾದ ಸ್ತೋತ್ರ. ಆ ಸ್ತೋತ್ರದ ಇನ್ನು ಮುಂದೆ ಯುದ್ಧವೇ ಶುರು. ಇವರು ಸ್ತೋತ್ರ ಮಾಡಿದ ಕೂಡಲೇ ನಂತರ ಶುರು ಆಗೋದು ಯುದ್ಧ. 4 ದಿವಸ ಯುದ್ಧ ನಡೆಯುತ್ತೆ. 4 ದಿವಸ ಸುಮಾರು 40 ಜನ ಸಾಯ್ತಾರೆ. ಆ 40 ಜನರ ಹೆಸರು ಕೂಡ ಲಲಿತೋಪಾಖ್ಯಾನದಲ್ಲಿ ಬರ್ತದೆ. ಆ ದುಷ್ಟರ 40 ಜನರ ಹೆಸರು, ಅವರನ್ನು ಹೇಗೆ ಕೊಂದಳು ಅನ್ನುವ ವಿಷಯ. ಭಾರಿ ಉದ್ದ, ಸುಮಾರು 32 ಅಧ್ಯಾಯಗಳಲ್ಲಿ ಬರೀ ಯುದ್ಧವೇ ಯುದ್ಧ. ಆ ಯುದ್ಧದ ಉದ್ದವೇ ಇನ್ನು ಮುಂದೆ ಇರುವುದು. ಅದನ್ನು ಎಷ್ಟು ಹೇಳುವುದು, ಅದನ್ನು ನಾಳೆ ಬೇಗ ಮುಗಿಸ್ಬೋದು. ಯುದ್ಧವನ್ನು ಎಷ್ಟು ಉದ್ದವಾಗಿ ಬೇಕಾದರೂ ಹೇಳ್ಬೋದು, ಎಷ್ಟು ಗಿಡ್ಡವಾಗಿ ಹೇಳ್ಬೋದು. ಭೀಮ ಜರಾಸಂಧನನ್ನು ಹೇಗೆ ಕೊಂದ, 2 ಪುಟಕ್ಕೆ ಮೀರದಂತೆ ಬರೀರಿ ಅಂತೇಳಿದರೆ ಗುದ್ದಿಯೇ ಕೊಂದದ್ದಲ್ವ. ಅದರಿಂದ ಶುರು ಮಾಡಿ ಗುದ್ದಿ 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 ಅಂತ 2 ಪುಟ ಬರೆದ್ರೂ ಕೂಡ ಯುದ್ಧ ಆಗುತ್ತೆ. 3 ಪುಟದಷ್ಟು ಗುದ್ದಿದ್ರೂ ಕೂಡ ಸಾಯ್ತಾನೆ. ಎಷ್ಟು ಬೇಕಾದರೂ ಯುದ್ಧವನ್ನು ಮುಂದುವರಿಸಬಹುದು. ಅಷ್ಟು ವಿಸ್ತಾರವಾಗಿ ಯುದ್ಧದ ವಿವರಣೆ ಇದೆ. ಯುದ್ಧದ ವಿವರಣೆ ಬಂದ ಮೇಲೆ ಮತ್ತೆ ದೇವತೆಗಳು
ಆ ಲಲಿತೆಯನ್ನು ಮಾಡತಕ್ಕಂತಹ ಸ್ತೋತ್ರ, ಆನಂತರ ಲಲಿತಾದೇವಿಯನ್ನು ಆರಾಧಿಸತಕ್ಕಂತಹ ಕೆಲವು ವಿಧಿಗಳು, ಯಜ್ಞ ಪ್ರಕ್ರಿಯೆಗಳು, ಆರಾಧನೆಯ ಪ್ರಕ್ರಿಯೆಗಳು, ಇವುಗಳೆಲ್ಲ ಬರುತ್ತೆ. ಮತ್ತೆ ಸೃಷ್ಟಿಯ ಬಗ್ಗೆ ಒಂದು ಸ್ವಲ್ಪ ವಿಷಯ ಬಂದು ಕೊನೆಯಾಗುತ್ತೆ. ಅದಷ್ಟು ವಿಷಯವನ್ನು ನಾಳೆ ನೋಡುವುದಕ್ಕೆ ಒಂದು ಅರ್ಧ ಗಂಟೆ ಸಾಕು. ಹಾಗಾಗಿ ಮತ್ತೆ ನಾಳೆ ಸೇರಿದಾಗ ಮುಂದಿನ ವಿಷಯವನ್ನು, ಸಮಗ್ರ ಬ್ರಹ್ಮಾಂಡ ಪುರಾಣದ ಮಂಗಳೋತ್ಸವವನ್ನು ನಾಳೆ ದಿವಸ ಶ್ರೀಗಳವರ ಸನ್ನಿಧಾನದಲ್ಲಿ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಬ್ರಹ್ಮಾಂಡ ಪುರಾಣದ ಕೊನೆಯ ಭಾಗವನ್ನು ಅನುಸಂಧಾನ ಮಾಡೋಣ. ಭಂಡಾಸುರನಿಂದ ತೊಂದರೆಗೆ ಒಳಗಾದ ದೇವತೆಗಳು ಹಿಮಾಲಯದ ತಪ್ಪಲಿನಲ್ಲಿ ತಪಶ್ಚರ್ಯೆಯನ್ನು ಮಾಡಿ ಅಗ್ನಿಮುಖದಲ್ಲಿ ದೇವಿಯನ್ನು ಆರಾಧಿಸಿ ಪೂರ್ಣಾಹುತಿಯನ್ನು ಕೊಟ್ಟ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಶಿವಾತ್ಮಿಕೆಯಾದಂತಹ ದೇವಿ ಅಲ್ಲಿಂದ ಎದ್ದು ಬಂದರು ಅನ್ನುವ ಕಥೆ ನಿನ್ನೆಯ ದಿವಸ ನಾವು ನೋಡಿದ್ವಿ. ಅವಳಿಗೆ ತ್ರಿಪುರ ಸುಂದರಿ ಅಂತ ನಾಮಕರಣ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಸೇರಿ ಅಷ್ಟು ಸುಂದರಿ, ಆ ಸೌಂದರ್ಯಕ್ಕೆ ಎದುರಾದ ಸೌಂದರ್ಯ ಮತ್ತೊಂದು ಇಲ್ಲ ಅನ್ನುವ ಕಾರಣದಿಂದ ಆಕೆ ತ್ರಿಪುರ ಸುಂದರಿ ಅಂತ ಕರೆಸಿಕೊಳ್ತಾಳೆ. ಅವಳನ್ನು ಬಹಳ ವಿಸ್ತಾರವಾಗಿ ದೇವತೆಗಳು ಸ್ತೋತ್ರ ಮಾಡಿದರು. ನಂದಿ ವಾಹನನಾಗಿ ರುದ್ರ ಬಂದ, ಗರುಡನನ್ನು ಹಿಡ್ಕೊಂಡು ವಿಷ್ಣು ಬಂದ, ಹಂಸವಾಹನನಾಗಿ ಚತುರ್ಮುಖ ಬಂದದ್ದು ಯಾಕೆ ಅಂದರೆ ಈ ತ್ರಿಪುರ ಸುಂದರಿಯನ್ನು ಒಂದು ಸಲ ನೋಡಬೇಕು ಅಂತ ಎಲ್ಲರೂ ಬಂದು ಸೇರಿದ್ರಂತೆ. ಈಕೆಯನ್ನು ನೋಡಿದರು. ಚತುರ್ಮುಖನಿಗೆ ಒಂದು ವಿಶೇಷ ಏನಾದರೂ ನಡೆಸಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ಈಗ ಅಂತ ಅನಿಸಿದಂತೆ. ಎಲ್ಲ ಅಪ್ಸರ ಸ್ತ್ರೀಯರು, ದೇವತೆಗಳು ನಾನಾ ರೀತಿಯ ಉಡುಗೊರೆಗಳನ್ನು ಹೊಸದಾಗಿ ಆವಿರ್ಭವಿಸಿದ ಆ ದೇವಿಯ ಕೈಯಲ್ಲಿ ಕೊಡ್ತಾ ಇದ್ದಾರೆ. ನಾನಾ ರೀತಿಯ ಅಲಂಕಾರಗಳಿಂದ ಆಕೆ ತುಂಬಿದ್ದಾಳೆ. ಒಂದು ಸಿಂಹಾಸನವನ್ನು ಕುಬೇರ ಕೊಟ್ಟಿದ್ದಾನೆ. ಆ ಸಿಂಹಾಸನದಲ್ಲಿ ಇಬ್ಬರು ಕೂತುಕೊಳ್ಳುವುದಕ್ಕೆ ಜಾಗ ಇದೆ. ಇವಳನ್ನು ಒಬ್ಬಳನ್ನೇ ಕೂಡಿಸಿ ಅಭಿಷೇಕ ಮಾಡಿದರೆ ಚೆನ್ನಾಗಿರುವುದಿಲ್ಲ ಅಂತ ಚತುರ್ಮುಖ ಒಂದು ಉತ್ಸವವನ್ನು ಇಲ್ಲಿ ಆಚರಿಸಬೇಕು ಅಂತ ಆಲೋಚಿಸಿದ. ಆದರೆ ಆಲೋಚನೆ, ಯಾರನ್ನು ಈಕೆಯ ಜೊತೆಯಲ್ಲಿ ಕೂಡಿಸುವುದು? ಬರೀ ಹೆಂಗಸನ್ನು ಸಿಂಹಾಸನದಲ್ಲಿ ಕೂಡಿಸಿ ಕುಂಕುಮ ಹಚ್ಚಿ ಆರಾಧನೆ ಮಾಡುವುದು ಚೆನ್ನಾಗಿರುವುದಿಲ್ಲ, ಜೊತೆಯಲ್ಲಿ ಒಬ್ಬ ಗಂಡಸು ಬೇಕು. ಯಾರನ್ನು ಕೂಡಿಸುವುದು ಅಂತ ಚತುರ್ಮುಖ ಆಲೋಚಿಸ್ತಾ ಇದ್ದಾನೆ. ಈ ರುದ್ರದೇವ ಆಗಬಹುದು ಅಂತ ಅನ್ನಿಸಿದಂತೆ. ಆದರೆ ಮತ್ತೆ ಆಲೋಚನೆ ಆಯಿತು, ಚರ್ಮಾಂಬರ, ಭಸ್ಮಧಾರಿ, ನಾಗಯಜ್ಞೋಪವೀತಿ, ಜಟೆ, ಇವಳ ಈ ಸುಂದರವಾದ ಸುಕೇಶಿಯ ಮುಂದೆ ಆತನನ್ನು ಕೂಡಿಸಿ ಅಭಿಷೇಕ ಮಾಡುವುದು ಎಷ್ಟು ಸಮಂಜಸ ಆಗುತ್ತೆ ಅಂತ ಆಲೋಚಿಸ್ತಾ ಇದ್ದಾನಂತೆ ಚತುರ್ಮುಖ. ಅಷ್ಟೇ ಹೊತ್ತಿಗೆ ರುದ್ರದೇವ ಕೋಟಿ ಕಂದರ್ಪ ಲಾವಣ್ಯ ಯುಕ್ತ ದಿವ್ಯ ಶರೀರವಾನ್ ದಿವ್ಯಾಂಬರಧರ ಸ್ರಗ್ವಿ ದಿವ್ಯ ಗಂಧಾನುಲೇಪನ ಕಾಮಕೋಟಿ ಸ್ವರೂಪದಿಂದ ಬಂದಂತೆ. ಕಾಂಚಿ ಕಾಮಕೋಟಿ ಅಂತ ಇಲ್ಲಿಂದ ಸುರಾಯಿತು ಅಂತ ಇನ್ನು ಸ್ಥಳ ಪುರಾಣ ಸುರಾಗುತ್ತೆ. ಕೋಟಿ ಕಂದರ್ಪ, ಕೋಟಿ ಮನ್ಮಥರ ಲಾವಣ್ಯದಿಂದ ಕೂಡಿದ, ಸೌಂದರ್ಯದಿಂದ ಕೂಡಿದ ಒಂದು ಅದ್ಭುತ ವೇಷಧಾರಿಯಾಗಿ ರುದ್ರದೇವ ನಿಂತ. ಈಗ ಚತುರ್ಮುಖನಿಗೆ ಇದು ಸರಿಯಾದ ಜೋಡಿಯಾಗಿದೆ ಅಂತ ಅನ್ನಿಸಿತು. ಆ ಹೊತ್ತಿಗೆ ಅವನಿಗೆ ಒಂದು ಹೆಸರು ಕೊಡ್ತಾನೆ. ನಿನಗೆ ಇನ್ನು ಚಕ್ರೇ ಕಾಮೇಶ್ವರಂ ನಾಮನ ಕಮನೀಯ ವಪುರ್ಧರಂ. ಅವನಿಗೆ ಕಾಮೇಶ್ವರ ಅಂತ ಹೆಸರು ಚತುರ್ಮುಖ ಕೊಟ್ಟ ಹೆಸರು. ಇನ್ನು ನೇರ ಮದುವೆ ಮಾಡುವುದಲ್ಲ, ಹೆಣ್ಣಿನ ಹತ್ರ ಒಂದು ಮಾತು ಕೇಳಬೇಕು. ಅದಕ್ಕೋಸ್ಕರ ಚತುರ್ಮುಖ ಕೇಳಿದ. ಆ ತ್ರಿಪುರ ಸುಂದರಿ ಹತ್ರ ಪ್ರಶ್ನೆ ಮಾಡ್ತಾನೆ, ನಿನ್ನನ್ನು ಒಬ್ಬಾಕೆಯನ್ನು ಕೂಡಿಸಿ ಅಭಿಷೇಕ ಮಾಡುವುದು ಚೆನ್ನಾಗಿರುವುದಿಲ್ಲ, ಒಂದು ಮದುವೆ ಮಾಡಬೇಕು ಅಂತ ಆಲೋಚಿಸಿದ್ದೇವೆ. 4 ರೀತಿಯಲ್ಲಿ ಮದುವೆ ಆಗಲಿಕ್ಕೆ ಬರ್ತದೆ, ಯಾವ ರೀತಿಯ ಮದುವೆ ನಿನಗೆ ಬೇಕು ಅಂತ ಕೇಳ್ತಾನೆ. ಯಾವುದು? ಕಾಲಕ್ರೀತ, ಕ್ರಯಕ್ರೀತ, ಪಿತೃದತ್ತ, ಸ್ವಯಂಯುತ, ನಾರೀ ಪುರುಷಯೋರೇವಂ ಉದ್ವಾಹಸ್ತು ಚತುರ್ವಿಧ. ಒಂದು ಮದುವೆ ಅಂದರೆ ಕಾಲಕ್ರೀತ ಅಂತ, ಇಷ್ಟು ಸಮಯದ ತನಕ ನೀನು ನನ್ನ ಹೆಂಡತಿಯಾಗಿರಬೇಕು ಅಂತ ಒಂದು ಕಾಲದ ಲಿಮಿಟೇಷನ್ ಇಟ್ಟುಕೊಂಡು ಮದುವೆ ಆಗೋದು. ಈ ರೀತಿ ಮದುವೆಯಾದ ಹೆಣ್ಣಿಗೆ ವೇಶ್ಯೆ ಅಂತ ಹೆಸರು. ಮತ್ತೊಂದು ರೀತಿಯ ಮದುವೆ ಅದು ಕ್ರಯಕ್ರೀತ, ದುಡ್ಡು ಕೊಟ್ಟು ಹೆಣ್ಣನ್ನು ಪಡೆಯೋದು. ಅದು ಇಷ್ಟು ಸಮಯದ ತನಕ ಅಂತಲ್ಲ, ಸಾಯುವಲ್ಲಿಯ ತನಕ ಒಟ್ಟಿಗೆ ಇರುವುದು, ಆದರೆ ದುಡ್ಡು ಕೆಟ್ಟು ಹೆಣ್ಣನ್ನು ಪಡೆಯೋದು. ಈ ಹೆಣ್ಣಿಗೆ ದಾಸಿ ಅಂತ ಹೆಸರು. ದುಡ್ಡು ಕೊಟ್ಟು ಒಬ್ಬಳನ್ನು ಪಡ್ಕೊಂಡು ಮದುವೆ ಆದರೆ ಅವಳಿಗೆ ದಾಸಿ ಅಂತ ಹೆಸರು. ಆಲೋಚನೆ ಮಾಡಬೇಕು, ದುಡ್ಡು ಕೊಟ್ಟು ಹೆಣ್ಣನ್ನು ಪಡ್ಕೊಂಡು ಮದುವೆ ಆದರೆ ಆಕೆಗೆ ದಾಸಿ ಅಂತ ಹೆಸರು ಅಂತ ಆದರೆ, ಆಕೆ ದುಡ್ಡು ಕೊಟ್ಟು ಇವನನ್ನು ಮದುವೆ ಆದರೆ ಇವನಿಗೆ ಏನು ಹೆಸರಾಗುತ್ತೆ ಅಂತ ಯೋಚನೆ ಮಾಡಬೇಕು. ಅಮ್ಮ ಅವರ ಗಂಡ ಅಂತ ಹೆಸರು ಬಂದದ್ದು ಇಲ್ಲಿಂದ ಅಂತ ಅನಿಸುತ್ತೆ.
ಇದು ಕ್ರಯಕ್ರೀತ ಅನ್ನುವ ಎರಡನೆಯ ರೀತಿಯ ಮದುವೆ. ಮೂರನೆಯ ಮದುವೆ ಪಿತೃದತ್ತ ಸ್ವಯಂಯುತ. ಅಲ್ಲಿ ಸ್ವಯಂಯುತ ಅನ್ನೋದು ಮೂರನೆಯ ಮದುವೆ. ಸ್ವಯಂಯುತ ಅಂದರೆ ಇವಳಿಗೆ ಅವನನ್ನು ನೋಡಿದಾಗ ಆಗಬಹುದು ಅನ್ನಿಸಿತು, ಅವನಿಗೆ ಇವಳನ್ನು ನೋಡಿದಾಗ ಆಗಬಹುದು ಅನ್ನಿಸಿತು, ಇಬ್ಬರು ಹೋಗಿ ಒಟ್ಟಿಗೆ ಸೇರಿಕೊಂಡ್ರು. ಸ್ವಯಂಯುತ ಅಂತ ಇದೊಂದು ರೀತಿಯ ಮದುವೆ. ಈ ಗಾಂಧರ್ವ ವಿವಾಹ ಅಂತ ಕರೀತಾರೆ. ಇದಕ್ಕೊಂದು ವಿಧಿ ಇದೆ. ಈ ರೀತಿಯಾಗಿ ಮದುವೆಯಾದ ಹೆಣ್ಣಿಗೆ ಗಂಧರ್ವಿ ಅಂತ ಹೆಸರಂತೆ. ಇನ್ನು ನಾಲ್ಕನೆಯದ್ದು ಪಿತೃದತ್ತ. ಹಿರಿಯರು ಆಲೋಚನೆ ಮಾಡಿ ಇದು ಯೋಗ್ಯವಾದ ದಾಂಪತ್ಯ ಆಗುತ್ತೆ ಅಂತ ತಿಳಿದು ದಾರೆ ಎರೆದು ಕೊಟ್ಟದ್ದು. ಇದು ನಾಲ್ಕನೆಯ ವಿವಾಹ. ಈ ರೀತಿ ಮದುವೆಯಾದ ಹೆಣ್ಣಿಗೆ ದಾರ ಅಥವಾ ಭಾರ್ಯ ಅಂತ ಹೆಸರು. ಹೀಗೆ ಈ ನಾಲ್ಕರಲ್ಲಿ ಯಾವುದಾಗಬಹುದು? ಅದಕ್ಕೆ ಆಕೆ ಉತ್ತರ ಕೊಡಲಿಲ್ಲ ಅಂತೆ. ಕೈಯಲ್ಲಿ ಒಂದು ಹಾರ ಇತ್ತು, ಅಪ್ಸರ ಸ್ತ್ರೀಯರು ಕೈಯಲ್ಲಿ ಕೊಟ್ಟ ಹಾರ. ಅದನ್ನು ಎತ್ತರಕ್ಕೆ ಆಕಾಶಕ್ಕೆ ಬಿಸಾಡಿದ್ಲು. ಆಕಾಶದಲ್ಲಿ ಗಾಳಿಯಲ್ಲಿ ತೇಲಾಡ್ತಾ ತೇಲಾಡ್ತಾ ಹಾರ್ತಾ ಇತ್ತು. ಆ ಹಾರುವ ಸೌಂದರ್ಯವನ್ನೇ ಎಲ್ಲರೂ ತಲೆಯನ್ನು ಕಂಠವನ್ನೆತ್ತಿ ನೋಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗೆ ಹಾರ ಕೆಳಗೆ ಬಿದ್ದು ಅದು ಕಾಮೇಶ್ವರನ ಕುತ್ತಿಗೆಯಲ್ಲಿ ಬಂದು ಬಿತ್ತಂತೆ. ಆಗ ಅವಳು ಹೇಳ್ತಾಳೆ, ಸರಿಯಾಗಿ ಜಾತಕ ಸರಿಯಾಗಿ ಹೊಂದಿದೆ ಅಂತ ಅರ್ಥ. ಇದು ಕಾಮೇಶ್ವರನ ಕುತ್ತಿಗೆಯಲ್ಲಿ ಒಂದು ಸೇರಿದೆ, ಇದು ದೈವಯೋಗ ಇದೆ ನಮ್ಮ ವಿವಾಹಕ್ಕೆ, ಆದ್ರಿಂದ ಪಿತೃದತ್ತವಾಗಿ ವಿವಾಹ ಆಗುವುದಕ್ಕೆ ನಾನು ಇಚ್ಛೆ ಪಡ್ತೇನೆ. ಆಗ ಚತುರ್ಮುಖನಿಗೆ ಆಲೋಚನೆ ಆಯಿತು, ಈ ಕಾಮೇಶ್ವರಿಯನ್ನು ಈ ತ್ರಿಪುರ ಸುಂದರಿಯನ್ನು ವಿವಾಹ ಮಾಡಿಕೊಳ್ಳಲಿಕ್ಕೆ ತಂದೆ ಯಾರಿದ್ದಾರೆ, ಹಿರಿಯರು ಯಾರಾದರೂ ಮಾಡಿಕೊಡ್ಬೇಕಲ್ಲ. ಅದಕ್ಕೋಸ್ಕರ ಜನಾರ್ದನನ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತಾನೆ ಚತುರ್ಮುಖ, ನೀನು ಇವಳನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಬೇಕು. ಯಾಕಂದರೆ ಇವಳು ನಿನ್ನ ತಂಗಿ. ಅಥೋವಾಚ ವಿಧಾತಾತು ಭಗವಂತಂ ಜನಾರ್ದನಂ ಕರ್ತವ್ಯೋ ವಿಧಿನಾ ಉದ್ವಾಹ ಅನಯೋ ಶಿವಯೋ ಹರೇ ಮುಹೂರ್ತ ದೇವ ಸಂಪ್ರಾಪ್ತ. ಮುಹೂರ್ತ ಬಂದಿದೆ, ಇವರಿಬ್ಬರಿಗೆ ಮದುವೆ ಮಾಡಬೇಕು. ನೀನು ಸಾಕ್ಷಾತ್ತಾಗಿ ದಾರೆ ಎರೆದು ಇವಳನ್ನು ಕೊಡಬೇಕು. ಯಾಕಂದರೆ ಸಹಜಶ್ಚ ಭವಾನಪಿ, ನೀನು ಈಕೆಯ ಜೊತೆಗೆ ಹುಟ್ಟಿದವ, ನೀನು ಈಕೆಯ ಸೋದರ. ಆದ್ದರಿಂದ ಈಕೆಯನ್ನು ಮದುವೆ ಮಾಡಿಕೊಡಬೇಕು. ಅಣ್ಣನಾಗಿ ನೀನು ತಂದೆಯ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಕೊಡಬೇಕು. ಇದು 3-4 ಸಲ ಬರುತ್ತೆ. ಜನಾರ್ದನ ಈಕೆಯ ಸೋದರ ಅಂತ. ಯಶೋಧ ಗರ್ಭ ಸಂಭವಳಾದಾಗ ಕೃಷ್ಣ ಸೋದರನಾಗಿದ್ದ. ಇಲ್ಲಿ ಸೋದರ ಸೋದರ ಅಂದರೆ ನಾನು ಆಲೋಚನೆ ಮಾಡುವುದು, ಹಿಂದೆ ಹೇಳಿದ ಹಾಗೆ ಲಕ್ಷ್ಮೀ ಸ್ವರೂಪಳಾದವಳು ಲಲಿತೆ ಅಥವಾ ನಾರಾಯಣ ಸ್ವರೂಪಳಾದ ಲಲಿತೆಯ ವರ್ಣನೆ ಹಿಂದೆ ಬಂತು. ಮೋಹಿನಿ ಅಂತೇಳಿದರೆ ಲಲಿತೆ ಅಂತ ಬಂತು. ಇದು ಕೂಡ ಹಾಗೆ. ಇಲ್ಲೂ ಕೂಡ ಯಜ್ಞದಿಂದ ಆವಿರ್ಭೂತಳಾದ, ಯಜ್ಞದಿಂದ ಜನಿಸಿದವಳು ಅಂತೇಳಿದರೆ ಅದು ನಾರಾಯಣನ ಒಂದು ಸ್ತ್ರೀ ರೂಪವೇ. ನಾರಾಯಣನ ಸ್ತ್ರೀ ರೂಪ ಆದ್ರಿಂದ ಪುರುಷ ರೂಪದಿಂದ ನಾರಾಯಣ ಇದ್ದಾನೆ, ಸ್ತ್ರೀ ರೂಪದಿಂದ ನಾರಾಯಣ ಇದ್ದಾನೆ. ಅದು ಎರಡು ಅಣ್ಣ ತಂಗಿ ಅಂತ ಕರೆಸಿಕೊಳ್ಳುತ್ತೆ. ಆದ್ರಿಂದ ಇದು ನಾರಾಯಣ ಈ ಸ್ತ್ರೀ ರೂಪಕ್ಕೆ ಸೋದರ ಅಂತೇಳಿದರೆ ತನ್ನ ಸ್ವರೂಪವನ್ನು ಹರನಿಗೆ ಕೊಟ್ಟು ಮದುವೆ ಮಾಡುವುದು. ಮತ್ತೆ ಹರಿಹರ ಇಬ್ಬರ ಸಂಗಮ ಎರಡನೆಯ ಬಾರಿ. ಹಿಂದೊಮ್ಮೆ ಹರಿಹರ ಸಂಗಮ ಆದದ್ದಕ್ಕೆ ಶಾಸ್ತ್ರ ಜನಿಸಿದ. ಈಗ ಮತ್ತೆ ಎರಡನೆಯ ಬಾರಿ ನಾರಾಯಣನೇ ನಿಂತು ಈಕೆಯನ್ನು ಕಾಮೇಶ್ವರನಿಗೆ ವಿವಾಹ ಮಾಡಿ ಕೊಡ್ತಾನೆ. ವಿವಾಹ ಆಯಿತು. ಇಬ್ಬರೂ ಕೂಡ ಸಿಂಹಾಸನದಲ್ಲಿ ಕೂತರು. ಸಿಂಹಾಸನದಲ್ಲಿ ಕೂತಾಗ ಎಲ್ಲ ಗಂಧರ್ವ ಸ್ತ್ರೀಯರು, ಅಪ್ಸರ ಸ್ತ್ರೀಯರು, ದೇವತೆಗಳು ಎಲ್ಲರೂ ಕೂಡ ಸ್ತೋತ್ರ ಮಾಡಿ ನಮಗೆ ಅದು ಬೇಕು ಇದು ಬೇಕು ಅಂತೇಳಿ ವರ ಕೇಳುವುದಕ್ಕೆ ಶುರು ಮಾಡಿದರು. ಆಗ ಆಕೆ ತ್ರಿಪುರ ಸುಂದರಿ ದೃಷ್ಟಿಯಿಂದ ಅವರನ್ನು ವೀಕ್ಷಿಸಿದ್ಲು. ಕಣ್ಣಲ್ಲಿ ನೋಡಿದ್ದೇ ತಡ, ಅವರಿಗೆ ಮನಸ್ಸಲ್ಲಿ ಏನು ಕಾಮನೆ ಇತ್ತು ಅದು ಲಾಭ ಆಯಿತು. ಹೀಗೆ ಅಕ್ಷಿಯಿಂದಲೇ ಕಾಮಿಸಿದ್ದನ್ನು ಕೊಟ್ಟದ್ರಿಂದ ಆಕೆಗೆ ಕಾಮಾಕ್ಷಿ ಅಂತ ಚತುರ್ಮುಖ ಒಂದು ಹೆಸರು ಕೊಟ್ಟ. ಹೀಗೆ ಕಾಮೇಶ್ವರನ ಜೊತೆಗೆ ಕೂತವಳು ಕಾಮಾಕ್ಷಿ ಅಂತ ಕರೆಸಿಕೊಂಡ್ಳು. ಎರಡನೇ ಹೆಸರು ಕೊಟ್ಟ, ಪಕ್ಕದಲ್ಲಿ ಕುಳಿತ ಕಾಮೇಶ್ವರನಿಗೂ ಒಡತಿಯಾದ್ರಿಂದ ನೀನು ಕಾಮೇಶ್ವರೇಶ್ವರಿ ಅಂತ ನಿನಗೆ ಎರಡನೇ ಹೆಸರು ಅಂತ. ಹೀಗೆ ಅವಳಿಗೆ ಎರಡು ಹೆಸರು, ಒಂದು ಕಾಮಾಕ್ಷಿ ಮತ್ತೊಂದು ಕಾಮೇಶ್ವರೇಶ್ವರಿ ಅಂತ ಮತ್ತೊಂದು ಹೆಸರು. ಹೀಗೆ ಕಾಮೇಶ್ವರೇಶ್ವರಿ ಮತ್ತು ಕಾಮೇಶ್ವರರು ಜೊತೆಗೆ ಕೂತರು. ಇದು ಒಂದು ವಿಶಿಷ್ಟವಾದ ಕಥೆ. ಇವರಿಬ್ಬರು ಜೊತೆ ಕೂತಿದ್ದಾರೆ. ದೇವತೆಗಳು ನಾನಾ ರೀತಿಯಲ್ಲಿ ಸ್ತೋತ್ರ ಸಲ್ಲಿಸಿದ್ರು. ಕೊನೆಗೆ ದೇವೇಂದ್ರ ಸ್ತೋತ್ರ ಮಾಡುವಾಗ ಹೇಳ್ತಾನೆ, ಭಂಡಾಸುರನಿಂದ ತೊಂದರೆಗೆ ಒಳಗಾಗಿದ್ದೇವೆ, ಇದಕ್ಕೆ ಪರಿಹಾರೋಪಾಯವನ್ನು ನೀನು ಸೂಚಿಸಬೇಕು, ನಾನೇ ಕೊಂದು ಬಿಡ್ತೇನೆ ಅಂತ ಆಕೆ ಹೇಳ್ತಾಳೆ. ಯುದ್ಧ ಶುರು ಆಗುತ್ತೆ. ಯುದ್ಧ ಶುರು ಆದ ಮೇಲೆ ಮುಗಿಯುವುದೇ ಇಲ್ಲ. 4 ದಿವಸ ಯುದ್ಧವೇ ಯುದ್ಧ. 4 ದಿವಸ ಸತ್ತವರ ಸಂಖ್ಯೆ ಸುಮಾರು 600 ಅಕ್ಷೌಹಿಣಿ ಸೈನ್ಯ ಧ್ವಂಸ ಆಗುತ್ತೆ. ಇಡೀ ಕುರುಕ್ಷೇತ್ರದಲ್ಲಿ 18 ಅಕ್ಷೌಹಿಣಿ ಸೈನ್ಯ ಧ್ವಂಸ ಆದರೆ ಇಲ್ಲಿ ಸುಮಾರು 600 ಅಕ್ಷೌಹಿಣಿ ಸೈನ್ಯ ಧ್ವಂಸ ಆಗುತ್ತೆ. ಮೊದಲ ದಿವಸ ದುರ್ಮದ ಬರ್ತಾನೆ, ಸತ್ತು ಹೋಗ್ತಾನೆ. ಆಮೇಲೆ ಕುರಂಡ ಬರ್ತಾನೆ, ಅವ 20 ಅಕ್ಷೌಹಿಣಿ ಹಿಡ್ಕೊಂಡು ಬರ್ತಾನೆ, ಅವ ಸಾಯ್ತಾನೆ. ಆಮೇಲೆ ಕರಂಡ ಬರ್ತಾನೆ. ಒಬ್ಬೊಬ್ಬರ ಹೆಸರು ಭಾರಿ ವಿಚಿತ್ರವಾಗಿದೆ.
ಸಂಸ್ಕೃತದಲ್ಲಿ ವ್ಯುತ್ಪತ್ತಿ ನೋಡ್ತಾ ಹೋದರೆ ವಿಚಿತ್ರವಾದ ಅರ್ಥಗಳು ಹೊಳೆಯುತ್ತೆ. ಕರಂಡ ಬರ್ತಾನೆ, ಕರಂಡ 100 ಅಕ್ಷೌಹಿಣಿ ಸೈನ್ಯ ಹಿಡ್ಕೊಂಡು ಬರ್ತಾನೆ, ಸಾಯ್ತಾನೆ. ಬಲಾಹಕ ಬರ್ತಾನೆ, ಅವ 30 ಅಕ್ಷೌಹಿಣಿ ಹಿಡ್ಕೊಂಡು ಬರ್ತಾನೆ, ಬಲಾಹಕ ಸತ್ತ. ವಿಷಂಗ ಅಂತ ಬರ್ತಾನೆ, ಅವನು 200 ಅಕ್ಷೌಹಿಣಿ ಸೈನ್ಯ ಹಿಡ್ಕೊಂಡು ಬಂದಿದ್ದ. ಅಕ್ಷೌಹಿಣಿ ಸೈನ್ಯ ಪೂರ್ತಿ ಧ್ವಂಸ ಆಗುತ್ತೆ, ಇವ ಓಡಿ ಹೋಗ್ತಾನೆ. ಅಲ್ಲಿಗೆ 1 ದಿವಸದ ಯುದ್ಧ ಮುಗಿಯುತ್ತೆ. ಸಾಯಂಕಾಲ ಶುರು ಆದದ್ದು, ಬೆಳಗ್ಗಿನ ಹೊತ್ತು ಮುಗಿಯೋದು. ಇದೆಲ್ಲ ರಾತ್ರಿ ಯುದ್ಧ. ಈಕೆ ರಾತ್ರಿಯ ಹೊತ್ತು ಆ ನಿಶಾಚರರ ಜೊತೆಗೆ ಯುದ್ಧ ಮಾಡ್ತಾಳೆ. ಬೆಳಗ್ಗೆ ಸೂರ್ಯೋದಯ ಆಯಿತು, ಓಡಿ ಹೋದ್ರು ಅವರು. ಮರುದಿವಸ ಯುದ್ಧ ಶುರು ಆಗುತ್ತೆ. ಕುಟಿಲಾಕ್ಷ 200 ಅಕ್ಷೌಹಿಣಿ ಸೈನ್ಯದ ಜೊತೆಗೆ ಬರ್ತಾನೆ, ಸಾಯ್ತಾನೆ. ಇಷ್ಟೇ ಅಲ್ಲ, ಯುದ್ಧ ಅಲ್ಲಿ ಒಂದು ಸುಮಾರು 15 ಪುಟ ಇದೆ. ಕುಟಿಲಾಕ್ಷ ಸಾಯಬೇಕಾದ್ರೆ 15 ಪುಟ ಯುದ್ಧ ಆಗಬೇಕು. ಅಷ್ಟು ದೊಡ್ಡ ಯುದ್ಧ. ಅದರಲ್ಲಿ ಯಾವ ವ್ಯೂಹ ರಚಿಸಿದ್ರು, ವ್ಯೂಹದಲ್ಲಿ ಯಾವ ಯಾವ ಶಕ್ತಿ ಯಾವ ಯಾವ ಭಾಗದಲ್ಲಿ ನಿಂತಿದ್ರು, ಎಲ್ಲ ವಿವರಣೆ ಇದೆ. ಅದರ ಜೊತೆಗೆ ಯಾರು ಯಾರಿಗೆ ಹೇಗೆ ಹೊಡೆದ್ರು, ಹೊಡೆದಾಗ ಯಾವ ಅಂಗಕ್ಕೆ ಹೇಗೆ ಪೆಟ್ಟಾಯಿತು, ಎಷ್ಟು ರಕ್ತ ಸುರಿಯಿತು, ಎಲ್ಲ ವಿಷಯಗಳು ಇದ್ದಾವೆ. ಕುಟಿಲಾಕ್ಷ ಸತ್ತ. ಮತ್ತೆ ವಿಶುಕ್ರ ಅನ್ನುವ ಬರ್ತಾನೆ. ಅಷ್ಟು ಹೊತ್ತಿಗೆ ಬೆಳಗ್ಗಾಗುತ್ತೆ, ಓಡಿ ಹೋಗ್ತಾನೆ. ಹೀಗೆ ಓಡಿ ಹೋದವರಿಬ್ಬರು, ಮೊದಲನೇ ದಿವಸ ವಿಷಂಗ ಓಡಿ ಹೋದ, 2ನೇ ದಿವಸ ವಿಶುಕ್ರ ಓಡಿ ಹೋದ, 3ನೇ ದಿವಸ ಅವರಿಬ್ಬರು ಸಾಯ್ತಾರೆ. ಹೀಗೆ ವಿಷಂಗ ಮತ್ತು ವಿಶುಕ್ರರನ್ನು ಕೊಲ್ಲುವುದಕ್ಕೆ 3ನೇ ದಿವಸದ ಯುದ್ಧ. 4ನೇ ದಿವಸ ಇನ್ನು ಯಾರೂ ಉಳಿದಿಲ್ಲ ಅಂತೇಳಿ ಭಂಡಾಸುರ ಅವನೇ ತಾನಾಗಿ ಬರ್ತಾನೆ. ಭಂಡಾಸುರನ ಜೊತೆ ಯುದ್ಧ, ದೀರ್ಘಕಾಲದ ಯುದ್ಧ ನಡೆಯುತ್ತೆ. ಮಧ್ಯರಾತ್ರಿ ಮುಗೀತು. ಮಧ್ಯರಾತ್ರಿಗೆ ಮಹಾಶಕ್ತಿಶಾಲಿಯಾಗಿ ಹೋರಾಡ್ತಾನೆ. ಆಮೇಲೆ ಶಕ್ತಿ ಕ್ಷೀಣವಾಗುವುದಕ್ಕೆ ಶುರುವಾಗುತ್ತೆ. ಆ ಹೊತ್ತಿಗೆ ಅವನ ಮೈಯಿಂದ ಕೆಲವೆಲ್ಲ ಶಕ್ತಿಗಳು ಹುಟ್ಟಿಕೊಳ್ತಾವಂತೆ. ಮೊದಲು ಮಧು ಹುಟ್ಟಿದ, ಆಮೇಲೆ ಕೈಢವ ಹುಟ್ಟಿದ, ಆಮೇಲೆ ಮಹಿಷಾಸುರ ಹುಟ್ಟಿದ, ಆಮೇಲೆ ರಕ್ತಬೀಜ ಹುಟ್ಟಿದ. ಅದು ದೇವಿ ಮಹಾತ್ಮೆಯಲ್ಲಿ ಸಪ್ತಶತಿ ಅಂತ ಏನು ಕರೀತಾರೆ. ಮಾರ್ಕಂಡೇಯ ಪುರಾಣದಲ್ಲಿ ಯಾವ ಯಾವ ರಕ್ಕಸರು ದುರ್ಗೆಯ ಕೈಯಿಂದ ಸತ್ರು ಅವರೆಲ್ಲ ಇವನ ಶರೀರದಿಂದ ಹುಟ್ಟಿಬಿಡ್ತಾರೆ. ಹುಟ್ಟಿದವರನ್ನು ಅಲ್ಲಿ ಹೇಗೆ ಕೊಂದಿದ್ದಾಳೆ ದೇವಿ, ಅದೇ ಕ್ರಮದಿಂದ ಇಲ್ಲಿ ಕೊಳ್ತಾಳೆ. ಕೊಂದ ಮೇಲೆ ಉಳಿದದ್ದು ಭಂಡಾಸುರ. ಭಂಡಾಸುರನನ್ನು ಮುಗಿಸಿ ಬಿಟ್ಲು ಅನ್ನುವಲ್ಲಿಗೆ 4ನೇ ದಿವಸದ ಯುದ್ಧ ಮುಗೀತು. ಯುದ್ಧ ಮುಗಿದ ಮೇಲೆ ಬಹಳ ದೀರ್ಘವಾದ ಒಂದು ಸ್ತೋತ್ರ, ದೇವಿಯನ್ನು ಭಾರಿ ವಿಶಿಷ್ಟವಾಗಿ ದೇವತೆಗಳು ವಿಶೇಷವಾಗಿ ಎದುರಿಗೆ ಚತುರ್ಮುಖನೇ ಮುಂದೆ ನಿಂತು ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಬಹಳ ಸುಂದರವಾಗಿದೆ. ಆ ಸ್ತೋತ್ರ ಕೆಲವು ಸಲ ಅರ್ಥ ಮಾಡುವುದು ಕಷ್ಟ ಅನ್ನುವ ರೀತಿಯಲ್ಲಿ ಒಂದು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಮಾಡಿದ ಸ್ತೋತ್ರಗಳು. ಷಡಂಗ ದೇವಿ ಪರಿವಾರ ಕೃಷ್ಣೇ ಷಡಂಗಯುಕ್ತ ಶ್ರುತಿವಾಕ್ಯ ಮೃಗ್ಯೇ ಷಡ್ಚಕ್ರ ಸಂಸ್ಥೆ ಚ ಷಡೂರ್ಮಿ ಮುಕ್ತೆ ಷಡ್ಭಾವರೂಪೇ ಲಲಿತೆ ನಮಸ್ತೆ. ಲಲಿತಾದೇವಿಗೆ ನಮಸ್ಕಾರ ಅಂತ. ಎಂಥವಳು ಅಂದರೆ ಒಂದು ಷಡಂಗ ದೇವಿ ಪರಿವಾರ ಕೃಷ್ಣೇ, ಷಡಂಗದೇವಿ ಪರಿವಾರದಲ್ಲಿ ಕೃಷ್ಣ ಅಂತ ಕರೆಸಿಕೊಂಡವಳು. ಅದೊಂದು ಮುಂದೆ ಷಡಂಗದೇವಿ ಅಂತ ಮುಂದಕ್ಕೆ ವಿವರಣೆ ಕೊಡ್ತಾರೆ. ಇಲ್ಲಿ ಮೊದಲು ನೋಡಿದರೆ ಅರ್ಥವೇ ಆಗೋದಿಲ್ಲ. ಷಡಂಗದೇವಿಯರು ಅಂತ ಹೇಳಿದರೆ 6 ಕೈಯ ದೇವಿಯರು, ಷಡ್ಭುಜ ದೇವಿಯರು. ಆ ಷಡ್ಭುಜ ದೇವಿಯರು ಆಕೆಯ ಮೂಲ ಮಂತ್ರಕ್ಕೆ ಷಡಂಗದಲ್ಲಿ ಧ್ಯಾನಿಸಬೇಕಾದ ದೇವಿಯರು. ಆ ಷಡಂಗದೇವಿ ಯಾವತ್ತೂ ಪರಿವಾರದಲ್ಲಿ ಇರ್ತಾರೆ. 6 ದಿಕ್ಕುಗಳಲ್ಲಿ ಈಕೆಯ ಪರಿವಾರ ಸ್ವರೂಪ. 6 ದಿಕ್ಕು ಅಂದರೆ 4 ದಿಕ್ಕು ಮತ್ತು ಮೇಲೆ ಕೆಳಗೆ. ಈಕೆಗೆ ಪರಿವಾರ ಸ್ವರೂಪದಲ್ಲಿ ನಿಲ್ಲುವ ಆ ದೇವಿಯರು, ಅವರ ದೇವಿಯರ ಮಧ್ಯದಲ್ಲಿ ಕೃಷ್ಣಳಾಗಿ ಕಾಳಿಯಾಗಿ ನಿಂತಿರತಕ್ಕಂಥವಳೇ ಷಡಂಗದೇವಿ ಪರಿವಾರ ಕೃಷ್ಣೇ. ಷಡಂಗಯುಕ್ತ ಶ್ರುತಿವಾಕ್ಯ ಮೃಗ್ಯೇ. ನಿನ್ನನ್ನು ಹುಡುಕಿದ್ರೆ ಕಣ್ಣು ಬಿಟ್ಟು ನೋಡಿದರೆ ಸಿಗುವವಳಲ್ಲ ನೀನು ಅಂತ. ಎಲ್ಲಿ ಸಿಗುವವಳು ಅಂದರೆ ಷಡಂಗಯುಕ್ತವಾದ ವೇದದಲ್ಲಿ ಹುಡುಕಿದ್ರೆ ನೀನು ಸಿಗುವವಳು. ಷಡಂಗಯುಕ್ತವಾದ ಶ್ರುತಿಯ ಜಾಲದಲ್ಲಿ ಸಿಗತಕ್ಕಂಥವಳು ನೀನು ಅಂತ. ವೇದ ಪ್ರತಿಪಾದ್ಯಳು ನೀನು. ಇದು ತ್ರ್ಯಂಬಕೆ ಅಂತ ಹೇಳಿದ ಹಾಗೆ, ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ದೇವಿ ಅಂತ ಹೇಳುವುದಿಲ್ವೇ. ಅವಳು ತ್ರ್ಯಂಬಕ ಅಂದರೆ 3 ಕಣ್ಣು ಉಳ್ಳವಳು ಅನ್ನುವುದು ಪ್ರಧಾನವಾದ ಅರ್ಥ ಅಲ್ಲ. ಅದು ಒಂದು ಅರ್ಥ ಆಗಬಹುದು. ತ್ರಿನೇತ್ರತ್ವಂಚ ದುರ್ಗಾಯಾ ಪ್ರಾಯ ಸರ್ವತ್ರ ಗತ್ಯತೆ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಹಾಗೆ ದುರ್ಗೆಗೂ ಕೂಡ 3 ಕಣ್ಣಿನ ಆರಾಧನೆ ಉಂಟು. ಆದರೆ ತ್ರ್ಯಂಬಕ ಅಂದರೆ 3 ವೇದಗಳಿಂದ ಪ್ರತಿಪಾದ್ಯಳಾದವಳು ಅಂತ ಪ್ರಸಿದ್ಧವಾದ ಅರ್ಥ. ತ್ರ್ಯಂಬಕಂ ಯಜಾಮಹೇ ಅನ್ನುವಲ್ಲಿ ಭಗವಂತನಲ್ಲಿ ಕಾಣಬೇಕಾದ ಅರ್ಥ. ಅಂಬಾ ಅಂದರೆ ತಾಯಿ ಅಂತ ಅರ್ಥ. ಈಗೀಗ ಮನುಷ್ಯರಿಗೆ ಮರೆತು ಹೋಗ್ತಾ ಇದೆ, ಪ್ರಾಣಿಗಳಿಗೆ ಗೊತ್ತುಂಟು. ಹಸು ಕರೆಯುವುದು ಅಂಬಾ ಅಂತಲೇ ಕರೆಯೋದು, ತಾಯಿಯನ್ನು ಕರೆಯುವುದು ಅಂಬಾ. ಅದು ಚಿಕ್ಕ ಕರುಗಳು ಸರಿಯಾಗಿ ಸಂಸ್ಕೃತದಲ್ಲಿ ಕರೀತಾವೆ, ಅಂಬೆ ಅಂತಲೇ ಕರೆಯೋದು. ಅದು ಅಂಬಾ ಅನ್ನುವುದರ ಸಂಬೋಧನಾ ಪ್ರಥಮ ಅಂಬೆ ಅಂತಲೇ ಆಗಬೇಕು. ಅದು ತಾಯಿಯನ್ನು ಕರೆಯುವ ಶಬ್ದ. ಅಂಬಾ ಅಂದರೆ ತಾಯಿ. ತಾಯಿ ಅಂತೇಳಿದರೆ ಮಾತೃ ಅಂದರೆ ವೇದ ಮಾತುಗಳು, ವೇದ ಮಾತೆಯರು. 3 ಅಂಬಾ ಅಂದರೆ ಅಕಾರ ಉಕಾರ ಮಕಾರದ ವಿಸ್ತಾರ ಸ್ವರೂಪವಾದ ಋಗ್ಯಜುಸ್ಸಾಮ ಅನ್ನುವ ಮಾತೆಯರು.
ಆ 3 ಅಂಬಗಳಿಂದ ಪ್ರತಿಪಾದ್ಯಳಾಗಿರತಕ್ಕಂಥವಳು ತ್ರ್ಯಂಬಕ ಅಂತ ಕರೆಸಿಕೊಳ್ತಾಳೆ, ಅಥವಾ ಪ್ರತಿಪಾದ್ಯನಾಗಿ ಇರುವವನ ಪತ್ನಿ ತ್ರ್ಯಂಬಕ ಅಂತ ಕರೆಸಿಕೊಳ್ತಾಳೆ. ತಿಸ್ರಃ ಅಂಬಾಹ ಪ್ರತಿಪಾದಕತ್ವೇನ ಯಸ್ಯಾಹ ಸಾ ತ್ರ್ಯಂಬಕ ಅಥವಾ ಅಭಿಮನ್ಯಮಾನತ್ವೇನ ಯಸ್ಯಾಹ. 3 ವೇದಗಳ ಅಭಿಮಾನಿ ಎನಿಸಿರತಕ್ಕಂತಹ ದೇವಿಗೆ ತ್ರ್ಯಂಬಕ ಅಂತ ಹೆಸರು. ಆ 3 ವೇದಗಳಿಂದ ಪ್ರತಿಪಾದ್ಯಳು ಹೌದು. ಆದ್ರಿಂದ ಷಡಂಗಯುಕ್ತ ಶ್ರುತಿ ವಾಕ್ಯ ಮೃಗ್ಯೇ, ನಿನ್ನನ್ನು ಹೊರಗಿನಿಂದ ಹುಡುಕಿದ್ರೆ ಸಿಗುವವಳಲ್ಲ, ನೀನು ಒಳಗೆ ಸಾಕ್ಷಾತ್ಕಾರಕ್ಕೆ ಒಳಗಾಗುವವಳು. ನಿನ್ನನ್ನು ಎಲ್ಲಿ ಹುಡುಕಬೇಕು ಅಂದರೆ ವೇದಾಂಗಗಳಿಂದ ಯುಕ್ತವಾದ ವೇದದಲ್ಲಿ ಹುಡುಕಬೇಕು ಅಂಥವಳು ನೀನು. ಷಡ್ಚಕ್ರ ಸಂಸ್ಥೆ, ಎಲ್ಲಿ ಕುಳಿತಿದ್ದಿ ಅಂದರೆ ಶರೀರದಲ್ಲಿರ್ತಕ್ಕಂತಹ ಷಡ್ಚಕ್ರಗಳಲ್ಲಿ ಸ್ಥಿತಳಾಗಿದ್ದಿ. ಷಡ್ಚಕ್ರಗಳು ಮೊನ್ನೆ ಶ್ರೀಗಳವರು ಇದರ ವಿವರಣೆಯನ್ನು ಕೊಟ್ಟರು. ಆ ಸುಷುಮ್ನ ಅನ್ನುವ ಮಧ್ಯದಲ್ಲಿ ರುಜುವಾಗಿ ನಿಂತಹ ನಾಡಿಯಲ್ಲಿ 6 ಕಡೆಯಲ್ಲಿ ವಿಶೇಷ ಸ್ಥಾನಗಳಿದ್ದಾವೆ, ಶಕ್ತಿ ಕೇಂದ್ರಗಳಿದ್ದಾವೆ. ಅದನ್ನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಅಂತ ಕರಿತೇವೆ. ಅದರಲ್ಲಿ ಮಣಿಪುರ ಅನ್ನುವುದನ್ನು ಧ್ಯಾನದಿಂದ ಹೊರಗೆ ಹಾಕಿದರೆ ಸಹಸ್ರಾರ ಅಂತ ಸೇರಿಸಿದರೆ ಷಟ್ಚಕ್ರಗಳಾಗ್ತವೆ. ಸರಿಯಾಗಿ 10 ಅಂಗುಲ ದೂರದಲ್ಲಿರ್ತಕ್ಕಂತಹ ಈ ಷಟ್ಚಕ್ರ ಶಕ್ತಿ ಕೇಂದ್ರಗಳಲ್ಲಿ ಕುಳಿತು ಶರೀರಕ್ಕೆ ಶಕ್ತಿಯನ್ನು ಕೊಡತಕ್ಕಂಥವಳು, ಆತ್ಮಶಕ್ತಿ ಪೋಷಕಳು. ಅಲ್ಲಿ ಕುಳಿತು ಧ್ಯಾನಕ್ಕೆ ಗೋಚರಳಾಗತಕ್ಕಂಥವಳು ಷಟ್ಚಕ್ರ ಸಂಸ್ಥೆ. ಷಡೂರ್ಮಿ ಮುಕ್ತೆ ಅಂತ 6 ಊರ್ಮಿಗಳಿಂದ ಮುಕ್ತಳಾದವಳು. ನಾವೆಲ್ಲ ಷಡೂರ್ಮಿ ಯುಕ್ತರಾದರೆ ಆಕೆ ಷಡೂರ್ಮಿ ಮುಕ್ತಳು ಅಂತ. ಷಡೂರ್ಮಿ ಅಂದರೆ 6 ತೊಂದರೆಗಳು, ಊರ್ಮಿ ಅಂದರೆ ಅಲೆ, ಜೀವನದಲ್ಲಿ ಬರ್ತಕ್ಕಂತಹ ಪೆಟ್ಟುಗಳು. ಅದು 6 ರೀತಿ ಅಂತ ಶಾಸ್ತ್ರಕಾರರು ಅದನ್ನು ವಿವರಿಸ್ತಾರೆ. ಅದರಲ್ಲಿ ಒಂದು ಕ್ಷುತ್ಪಿಪಾಸಗಳು, ಹಸಿವು ಬಾಯಾರಿಕೆಗಳು, ಜರ ವ್ಯಾಧಿಗಳು, ಮುಪ್ಪು ಬರತಕ್ಕಂಥದ್ದು, ನಾನಾ ರೀತಿಯಾದ ರೋಗಗಳು ಹುಟ್ಟತಕ್ಕಂಥವು, ರೋಗಗಳಿಂದ ತೊಂದರೆಗೆ ಒಳಗಾಗತಕ್ಕಂಥವಳು. ಇವೆಲ್ಲ ಜನ್ಮ ಮೃತ್ಯು, ಜರಾವ್ಯಾಧಿ, ಕ್ಷುತ್ಪಿಪಾಸೆ ಷಡೂರ್ಮಯ ಅಂತ ಹುಟ್ಟು ಸಾವು ಅಂತಕ್ಕಂಥದ್ದು. ಹೀಗೆ ಹುಟ್ಟು ಸಾವು, ಮುಪ್ಪು, ವ್ಯಾಧಿ, ಅದರ ಜೊತೆಗೆ ಹಸಿವು, ಬಾಯಾರಿಕೆ ಅಂತಕ್ಕಂಥ 6 ತೊಂದರೆಗಳು. ಮನುಷ್ಯ ತೊಳಲಾಡುವುದೇ ಈ 6ರಿಂದ. ಈ 6ರಲ್ಲಿ 6 ಹೋಯಿತು ಅಂತೇಳಿದರೆ ಅವ ಸುಖಿ, ಅವನಿಗಿಂತ ಸುಖಿಯಾದದ್ದು ಮತ್ತೊಂದಿಲ್ಲ ಅಂತ ಆಗುತ್ತೆ. ಅಂತಹ ಷಡೂರ್ಮಿಗಳಿಂದ ಮುಕ್ತಳಾಗಿರತಕ್ಕಂಥವಳು ಷಡ್ಭಾವ ರೂಪೇ ಲಲಿತೆ ನಮಸ್ತೆ. ನೀನು ಷಡ್ಭಾವ ರೂಪಳು, 6 ಭಾವಸ್ವರೂಪಳು. ಅವಳು ಪ್ರಕೃತಿ, ಎಲ್ಲ ಪ್ರಪಂಚದ ಮೂಲ, ಸೃಷ್ಟಿಗೆ ಮೂಲ ಕಾರಣಳು. ಇದು ಷಡ್ಭಾವ ಅನ್ನುವುದು ಸಮಸ್ತ ವಸ್ತುಗಳನ್ನು ಹೇಳ್ತಕ್ಕಂತಹ ಶಬ್ದ, ಎಲ್ಲ ವಸ್ತುಗಳು ಅಂತ ಅರ್ಥ. ಷಡ್ಭಾವ ಅಂದರೆ ಅದು ನೈಯಾಯಿಕ ಸಿದ್ಧಾಂತ ಅಂತ ಒಂದಿದೆ. ಅವರು ತಾರ್ಕಿಕರು ಹೇಳುವುದು ಅದರಲ್ಲಿ 6 ಪದಾರ್ಥಗಳು, ಅದರಲ್ಲಿ 7ನೇದ್ದು ಅಭಾವ ಅಂತ. ಅಭಾವ ಬಿಟ್ಟರೆ ಸಿಗತಕ್ಕಂಥದ್ದು 6: ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ. ಇದು 6 ಅಂತ. ಆ 6 ಅನ್ನುವುದು ಅದು ಮೀಮಾಂಸಕರು ಕೂಡ ತಮ್ಮ ಶಕ್ತಿ ಅದನ್ನು ಅದರಲ್ಲಿ ಒಂದರಲ್ಲಿ ಸೇರಿಸಿ 6 ಅನ್ನುವುದನ್ನು ಅಂಗೀಕರಿಸ್ತಾರೆ. ಹೀಗಾಗಿ 6 ಪದಾರ್ಥಗಳು ಅಂತೇಳಿದರೆ ಎಲ್ಲ ವಸ್ತುಗಳು ಅಂತ. ಅದು ಎಲ್ಲ ಪ್ರಪಂಚದ ವಸ್ತು, ಅದು ಷಡ್ಭಾವ ರೂಪೇ, ಅದು ನಿನ್ನ ಸ್ವರೂಪ. ಎಲ್ಲ ವೇದಾ ಸಮಸ್ತಾ ತವ ರೂಪಭೇದಾ ಸ್ತ್ರೀಯ ಸಮಸ್ತಾ ಸಕಲಾ ಜಗತ್ಸು ತ್ವಯೈಕಯಾ ಪೂರಿತಮಂಬಯೈ ತತ್ ಕಾತೆ ಸ್ತುತಿ ಸ್ತವ್ಯಪರಾಪರೋಕ್ತಿ ಅಂತ ಮಾರ್ಕಂಡೇಯ ಪುರಾಣ ಹೇಳುವ ಹಾಗೆ ಎಲ್ಲದರಲ್ಲೂ ಕುಳಿತಿರತಕ್ಕಂಥವಳು, ಷಡ್ಭಾವವನ್ನು ರೂಪಿಸಿರತಕ್ಕಂಥವಳು, ಎಲ್ಲವನ್ನೂ ಸೃಷ್ಟಿ ಮಾಡಿರ್ತಕ್ಕಂಥವಳು. ಅಂತಹ ಲಲಿತೆ ನಿನಗೆ ನಮ್ಮ ನಮಸ್ಕಾರ ಅಂತ. ಹೀಗೆ ಭಗವಂತನ ಒಂದು ಸ್ವರೂಪವಾದ ಲಲಿತೆಯನ್ನು ಬಹಳ ಸುಂದರವಾಗಿ ದೇವತೆಗಳು, ಬ್ರಹ್ಮಾದಿಗಳು ಬಂದು ವಿಸ್ತಾರವಾಗಿ ಸ್ತೋತ್ರ ಮಾಡ್ತಾರೆ. ಭಂಡಾಸುರನನ್ನು ಕೊಂದಂತಹ ನಿನಗೆ ನಮಸ್ಕಾರ ಅಂತ. ಇಷ್ಟಾದ ಮೇಲೆ ಇಂದ್ರ ಒಂದು ಪ್ರಾರ್ಥನೆ ಮಾಡ್ತಾನೆ. ನಾನು ಮನ್ಮಥನ ಮೇಲೆ ಒಂದು ಆದೇಶ ಕೊಟ್ಟೆ, ರುದ್ರನಿಗೆ ಹೋಗಿ ಮದುವೆ ಮಾಡಿಸು ಅಂತ. ಪಾಪ ಅವ ಸುಟ್ಟು ಹೋದ. ಏನಾದರೂ ಮಾಡಿ ಅವನನ್ನು ನೀನು ವಾಪಸ್ ಬದುಕಿಸಿಕೊಡಬೇಕು. ಆಗ ಆ ತ್ರಿಪುರ ಸುಂದರಿ ಕಾಮಾಕ್ಷಿ ತನ್ನ ಕಣ್ಣಿನಿಂದ ಕಂದರ್ಪನನ್ನು ಮತ್ತೆ ಹುಟ್ಟಿಸ್ತಾಳೆ. ತತಃ ಕಟಾಕ್ಷಾದುತ್ಪನ್ನ ಸ್ಮಯಮಾನ ಮುಖಾಂಬುಜ. ರತಿದೇವಿ ಆನಂದವನ್ನು ಪಡಿತಾಳೆ. ಹೀಗೆ 2ನೇ ಬಾರಿ ಆತ ಮತ್ತೆ ವಿಷ್ಣು ರೂಪಿಣಿಯಾಗಿರತಕ್ಕಂತಹ ಈಕೆಯಿಂದ ಜನಿಸಿದ ಅಂತ. ಒಂದು ಸಲ ಕಾಮವನ್ನು ಹುಟ್ಟಿಸಿದವ, ಅದನ್ನು ಕಾಮದಹನವನ್ನು ಮಾಡಿದವ ರುದ್ರ, ಮತ್ತೆ ಪುನಃ ಕಾಮ ಜನಿಸಿದ. ಹೀಗೆ ಕಾಮ ಅನಂಗನಾದವ ಮತ್ತೆ ಅಂಗವನ್ನು ಪಡೆದ. ಅವನು ಕೇಳ್ತಾನೆ, ನಿನ್ನ ಪುತ್ರ ನಾನು, ನಿನ್ನ ದಾಸ ನಾನು, ಏನು ಮಾಡಬೇಕು ಹೇಳು. ಆಗ ಆಕೆ ಹೇಳ್ತಾಳೆ, ಈಗ ಹೋಗು,
ರುದ್ರನಿಗೆ ಮತ್ತೆ ಬಾಣ ಹೊಡಿ, ಈ ಸಲ ಅವ ನಿನ್ನನ್ನು ಸುಡ್ಲಿಕ್ಕೆ ಹೋಗುವುದಿಲ್ಲ, ಮದುವೆ ಆಗಿಬಿಡ್ತಾನೆ ಅಂತ. ಅವ ಹೋಗಿ ಬಾಣ ಹೊಡಿತಾನೆ. ಆತ ಎಲ್ಲಿದ್ದಾಳೆ ಪಾರ್ವತಿ ಅಂತ ಹುಡುಕಿಕೊಂಡು ಹೋಗ್ತಾನೆ. ಕೊನೆಗೆ ಪಾರ್ವತಿ ತಪಸ್ಸು ಮಾಡ್ತಾ ಇದ್ದಾಗ ಪಾರ್ವತಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಶಿವನ ಬಗ್ಗೆ ನಾನಾ ರೀತಿ ಬೈತಾನೆ. ಬ್ರಹ್ಮಚಾರಿ ಸ್ವರೂಪದಿಂದ ಹೋಗಿ ಆಕೆಯ ತಪಸ್ಸನ್ನು ಪರೀಕ್ಷೆ ಮಾಡ್ತಾನೆ. ಕೊನೆಗೆ ಆಕೆಯನ್ನು ವಿವಾಹ ಆಗ್ತಾನೆ. ಅದರಿಂದ ಷಣ್ಮುಖ ಜನಿಸ್ತಾನೆ. ಷಣ್ಮುಖನಿಂದಾಗಿ ತಾರಕಾಸುರ ಸಾಯ್ತಾನೆ. ದೇವತೆಗಳು ಬಹಳ ತಮ್ಮ ಐಶ್ವರ್ಯವನ್ನು ಹಿಂತಿರುಗಿ ಪಡೆದು ಸುಖವಾಗಿರ್ತಾರೆ ಅನ್ನುವುದು ಒಂದು ಕಥೆ. ಇಷ್ಟು ಕಥೆ ಇದು ಉಪನ್ಯಾಸ ಮಾಡಲಿಕ್ಕೆ ಆಗ್ತದೆ. ಇನ್ನು ಮುಂದೆದ್ದು ಮಾತ್ರ ಸ್ವಲ್ಪ ಕ್ಲೇಶ ಇದೆ. ಯಾಕಂದರೆ ಸ್ಥಳ ಪುರಾಣ ಶುರುವಾಗಿ ಬಿಡುತ್ತೆ. ಈ ಸ್ಥಳ ಪುರಾಣ ಶುರುವಾಯಿತು ಅಂತೇಳಿದರೆ ಪುರಾಣ ಪ್ರವಚನ ಮಾಡುವುದು ಬಹಳ ಕಷ್ಟ. ಯಾಕಂದರೆ ಈಗ ಬ್ರಹ್ಮಾಂಡ ಪುರಾಣ ಅದು ಒಟ್ಟು 12,000 ಗ್ರಂಥ ಅಂತ ಹೇಳಿ ನಾರದೀಯ ಪುರಾಣವೂ ಹೇಳುತ್ತೆ, ಮತ್ಸ್ಯ ಪುರಾಣವೂ ಹೇಳುತ್ತೆ. ಒಟ್ಟು ವ್ಯತ್ಯಾಸ ಏನು ಅಂದರೆ ನಾರದೀಯ ಪುರಾಣ ಹೇಳುವುದು 12,000 ಗ್ರಂಥ ಬ್ರಹ್ಮಾಂಡ. ಇನ್ನು ಮುಂದೆ ಒಟ್ಟು ಈಗ ನಮಗೆ ಸಿಕ್ಕಿರುವ ಬ್ರಹ್ಮಾಂಡದಲ್ಲಿ 1,328 ಶ್ಲೋಕಗಳಿದ್ದಾವೆ. ವಸ್ತುತಃ 1,200 ಒಳಗೆ ಮುಗಿಬೇಕದು. ಯಾಕಂದರೆ ಅನುಷ್ಠುಪ್ ಶ್ಲೋಕಗಳು ಮಾತ್ರ ಅಲ್ಲ, ಕೆಲವು ತ್ರಿಷ್ಟುಪ್ ಶ್ಲೋಕಗಳು ಸೇರಿ ಗ್ರಂಥ ಅಂತ ಹೇಳಿದರೆ 32 ಅಕ್ಷರ ಅಂತ ಅರ್ಥ. ಅದು ಅದರ ಒಳಗೆ ಮುಗಿಯುತ್ತೆ. ಇನ್ನು ಹೆಚ್ಚು ಸೇರ್ಪಡೆಯಾದದ್ದು ಬಹುಶಃ ಈ ಒಂದು ಅಧ್ಯಾಯದಿಂದ ಪ್ರಾರಂಭಿಸಿದ ಮೇಲೆ ಕಾಂಚೀಪುರದ ಮಹಾತ್ಮೆಯನ್ನು ಹೇಳ್ತಕ್ಕಂತಹ ಪದ್ಯಗಳನ್ನು ನೋಡಿದರೆ, ಅದರ ಶೈಲಿಯನ್ನು ನೋಡಿದರೆ ಇದು ಯಾವುದೋ ಆಧುನಿಕವಾಗಿ ಸೇರಿಕೊಂಡ ರೀತಿ ನಮಗೆ ಕಾಣಿಸುತ್ತೆ. ಆ ರೀತಿ ಯಾಕೆ ಕಾಣಿಸುತ್ತೆ ಅಂತ ನಿಮಗೆ ಅದನ್ನು ನಾನು ಪ್ರವಚನ ಮಾಡಿದಾಗ ಅರ್ಥ ಆಗುತ್ತೆ. ಮುಂದೆ ಏನು ವಿಷಯ ಬರುತ್ತೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಅಗಸ್ತ್ಯ ಹಯಗ್ರೀವ ಮುನಿ ಹತ್ರ ಒಂದು ಪ್ರಶ್ನೆ ಮಾಡ್ತಾನೆ. ಕಾಂಚೀಪುರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಭಾರಿ ಭಕ್ತರು ಅಲ್ಲಿ ಸಿದ್ಧಿಯನ್ನು ಪಡಿತಾರಂತೆ, ಅದರ ಮಹಾತ್ಮೆಯನ್ನು ಹೇಳು ಅಂತ. ಈ ತ್ರಿಪುರ ಸುಂದರಿಯ ಕಥೆ ಮುಗಿದ ಕೂಡಲೇ ಆತ ಮಾಡುವ ಪ್ರಶ್ನೆ. ಆಗ ಹಯಗ್ರೀವ ಕಾಂಚೀಪುರದ ಮಹಾತ್ಮೆಯನ್ನು ಹೇಳಲಿಕ್ಕೆ ಹೊರಟ. ಚತುರ್ಮುಖ ಬ್ರಹ್ಮ ದೇವಿಯನ್ನು ಕಾಣಬೇಕು ಅಂತ ತಪಸ್ಸು ಮಾಡಿ, ಇದೇ ಕಾಂಚೀಪುರದಲ್ಲಿ ಕುಳಿತು ತಪಸ್ಸು ಮಾಡಿ ಕೊನೆಗೆ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡ. ದೇವಿಯನ್ನು ಸ್ತೋತ್ರ ಮಾಡಿದ. ದೇವಿ ತುಷ್ಟಳಾದ್ಲು. ಏನು ಬೇಕು ವತ್ಸ ಅಂತ ಕೇಳಿದ್ಲು. ನನಗೇನೂ ಬೇಡ, ಆದರೆ ಲೋಕದ ಜನ ಪೆದ್ದರಾಗಿದ್ದಾರೆ, ಅವರಿಗೆ ನೀನು ಇಲ್ಲಿ ನಿಲ್ಲಬೇಕು ಅಂತ ಇಷ್ಟು ಹೇಳಿದವ. ಏನು? ಕರ್ಮಭೂಮೌತು ಲೋಕೇಸ್ಮಿನ್ ಪ್ರಾಯ ಮೂಢಾ ಇಮೇ ಜನಾ ತೇಷಾಂ ಅನುಗ್ರಹಾರ್ಥಾಯ ನಿತ್ಯಂ ಕುರುವತ್ರ ಸನ್ನಿಧಿಂ. ನೀನು ಈ ಜಾಗದಲ್ಲಿ ನೆಲೆ ನಿಲ್ಲಬೇಕು. ಈ ಲೋಕದ ಜನಕ್ಕೆ ಭಗವಂತನ ಕಡೆಗೆ, ದೇವಿಯ ಕಡೆಗೆ ಭಕ್ತಿ ಇಲ್ಲ ಅಂತಾಗಿದೆ. ಅವರಲ್ಲಿ ಭಕ್ತಿಯನ್ನು ತುಂಬಿಸುವುದಕ್ಕೋಸ್ಕರ, ಅವರು ದಾರಿಯಲ್ಲಿ ಸಾಗುವುದಕ್ಕೋಸ್ಕರ ನೀನು ಈ ಜಾಗದಲ್ಲಿ ಸನ್ನಿಧಿಯನ್ನು ಮಾಡು. ಇಷ್ಟು ಅದಕ್ಕೆ ತಥಾಸ್ತು ಅಂತ ಆಕೆ ಹೇಳಿದ್ಲು. ಆಗ ವಿಷ್ಣು ಅಲ್ಲಿ ಕಾಣಿಸಿಕೊಂಡ ಬ್ರಹ್ಮನಿಗೆ. ವಿಷ್ಣುವಿಗೂ ಒಂದು ನಮಸ್ಕಾರ ಮಾಡಿದ. ಅವನ ಹತ್ರ ಹೇಳ್ತಾನೆ ಬ್ರಹ್ಮ, ಶ್ರೀದೇವಿ ಸೋದರಂ ನತ್ವಾ ಪುಂಡರೀಕಾಕ್ಷಮಚ್ಯುತಂ ತತ್ಸಾನ್ನಿಧ್ಯಂ ಸದಾ ಕಾಂಚ್ಯಾಂ ಪ್ರಾರ್ಥಯಾಮಾಸ ಚಾದೃತಃ. ಆ ವಿಷ್ಣುವಿನ ಹತ್ರ ಹೇಳ್ತಾನೆ, ನೀನು ಹೇಗೂ ಈಕೆಯ ಸೋದರ, ತಂಗಿಯನ್ನು ಬಿಟ್ಟು ಅಣ್ಣ ಮಾತ್ರ ಬೇರೆ ಕಡೆ ಇರುವುದು ಚೆನ್ನಾಗಿರುವುದಿಲ್ಲ, ಹಾಗಾಗಿ ನೀನೂ ಕೂಡ ಇಲ್ಲಿ ಸನ್ನಿಧಿಯನ್ನು ಪಡಿಬೇಕು ಅಂತ ವಿಷ್ಣುವಿನ ಹತ್ರ ಕೇಳಿದ. ವಿಷ್ಣು ಕೂಡ ಆಗಬಹುದು ಅಂತ ಹೇಳಿದ. ಆಮೇಲೆ ಮತ್ತೆ ದೇವಿ ಹತ್ರ ಕೇಳ್ತಾನೆ ಬ್ರಹ್ಮ, ನೀನು ಮಾತ್ರ ಇದ್ರೆ ಸಾಲದು, ನಿನ್ನ ಜೊತೆಗೆ ಕಾಮೇಶ್ವರನೂ ಕೂಡ ಇಲ್ಲಿರುವ ಹಾಗೆ ಆಗಬೇಕು. ಆಗ ಆ ಕಾಮಾಕ್ಷಿ ದೇವಿ ಹೇಳ್ತಾಳೆ, ಸರಿ ಆಗಬಹುದು ಅಂತ ಹೇಳ್ತಾಳೆ. ಒಂದು ಸಲ ತನ್ನ ಎಡಗಣ್ಣನ್ನು ಒಂದು ಸಲ ಮಿಟುಕಿಸ್ತಾಳೆ. ಆ ಎಡಗಣ್ಣಿನಿಂದ ರುದ್ರದೇವ ಹೊರಗೆ ಬರ್ತಾನೆ, ಕಾಮೇಶ್ವರ ಹೊರಗೆ ಬರ್ತಾನೆ. ಹೀಗೆ ಕಾಮೇಶ್ವರನಿಗೂ ಅಲ್ಲಿ ಒಂದು ಸನ್ನಿಧಿ ಆಗುತ್ತೆ. ಎಲ್ಲರೂ ಸನ್ನಿಹಿತರಾದರು. ಆಮೇಲೆ ಅಲ್ಲಿ ಪೂಜೆ ಶುರು ಆಗುತ್ತೆ. ಭಾರಿ ಪೂಜೆಯ ಕ್ರಮ ಹೇಗಿರಬೇಕು ಅಂತ ಬ್ರಹ್ಮ ನಿರೂಪಣೆ ಮಾಡ್ತಾನೆ. ಇವತ್ತು ಕಾಂಚೀಪುರದಲ್ಲಿ ಹೇಗೆ ಪೂಜೆ ನಡೆಯುತ್ತೆ ಅದು ಹೇಗೆ ಅಂತ ಇದನ್ನು ಓದಿ ತಿಳ್ಕೊಳ್ಳಬಹುದು. ಹೀಗೀಗೆ ಪೂಜೆಯ ಕ್ರಮ ಇರಬೇಕು. ಅದರ ಜೊತೆಗೆ ಆತ ಹೇಳ್ತಾನೆ, ಇಲ್ಲಿ ವರ್ಷಕ್ಕೆ ಒಂದು ಸಲ ಕಾಮೇಶ್ವರ ಮತ್ತು ಕಾಮೇಶ್ವರೇಶ್ವರಿಯರಿಗೆ ಮದುವೆ ಮಾಡುವ ಸಂಪ್ರದಾಯ ಬೇಕು. ಅದು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಇದ್ದ ಹಾಗೆ ಅಲ್ಲಿ ವರ್ಷ ವರ್ಷ ಕಲ್ಯಾಣ ನಡೆಯುತ್ತೆ ಅಂತ ಅನಿಸುತ್ತೆ. ಅದನ್ನು ಕೇಳಿಕೊಳ್ತಾನೆ ಅವ. ಅತ್ರ ಇವತ್ತು ಮಹಾಗೌರ್ಯ ಮಹೇಶಸ್ಯ ಉಭಯೋರಪಿ ಶ್ರೀದೇವಿ ನಿತ್ಯ ಕಲ್ಯಾಣಿ ವಿವಾಹ ಪ್ರತಿವತ್ಸರಂ. ಇವರಿಗೆ ಪ್ರತಿ ವರ್ಷವೂ ಕೂಡ ಮದುವೆ ಆಗುವ ಒಂದು ಏರ್ಪಾಟಾಗಬೇಕು. ಯಾಕೆ ಮದುವೆ ಮಾಡುವುದು? ಯಾವತ್ತು ಮದುವೆ ಆಗಿದೆ ಅಲ್ಲ ಅಂದರೆ ತಾಂ ದೃಷ್ಟ ಭಕ್ತಿತೋ ನತ್ವಾ ಪ್ರಯಾಂತು ಪರಮಾಂ ಗತಿಂ. ಜನರು
ಈ ವಿವಾಹವನ್ನು ನೋಡಿ ಭಕ್ತಿ ಉದ್ರೇಕವಾಗಿ ಆ ಭಕ್ತಿಯಿಂದಾಗಿ ಅವರು ಶ್ರೇಯಸ್ಸನ್ನು ಪಡಿಬೇಕು. ಅದಕ್ಕೋಸ್ಕರ ಇವರಿಬ್ಬರಿಗೆ ವರ್ಷಕ್ಕೊಂದು ಸಲ ಮದುವೆ ಆಗತಕ್ಕಂತಹ ಏರ್ಪಾಟು, ಇದಕ್ಕೆ ಒಪ್ಪಿಕೊಳ್ಳಬೇಕು ನೀನು ಅಂತ. ಅದಕ್ಕೂ ಕಾಮಾಕ್ಷಿ ಆಗಬಹುದು ಅಂತ ಹೇಳ್ತಾಳೆ. ಹೀಗೆ ಅಲ್ಲಿ ವರ್ಷಕ್ಕೊಂದು ಸಲ ಮದುವೆ ಆಗುವುದು, ಆ ಪೂಜೆಯ ವ್ಯವಸ್ಥೆ, ದೇವಸ್ಥಾನದ ವ್ಯವಸ್ಥೆ ಎಲ್ಲವೂ ಕೂಡ ಚತುರ್ಮುಖನಿಂದ ಏರ್ಪಾಟು ಆಗುತ್ತೆ. ಈ ದೇವಿಯನ್ನು ಸ್ತೋತ್ರ ಮಾಡಬೇಕಾದ್ರೆ ಬಹಳ ವಿಚಿತ್ರವಾಗಿ ಸ್ತೋತ್ರ ಮಾಡ್ತಾನೆ ಬ್ರಹ್ಮದೇವ. ಅವನು ಸ್ತೋತ್ರ ಮಾಡ್ತಾನೆ, ಅದರ ಜೊತೆಗೆ ವಿಷ್ಣುವು ಕೂಡ ಎದುರಿಗೆ ಬರ್ತಾನೆ. ವಿಷ್ಣು ಎದುರಿಗೆ ಬಂದು ಹೇಳ್ತಾನೆ, ನನಗೆ ಈಗ ಸ್ಥಾನ ಕೊಟ್ಟಿದ್ದೀರಿ, ಆದರೆ ಎಲ್ಲಿ ನಾನು ಕೂಡಬೇಕು ಅಂತ ತೀರ್ಮಾನ ಆಗಲಿಲ್ಲ. ಆದರೆ ಎಲ್ಲೆಲ್ಲೋ ಕೂತ್ರೆ ಅಷ್ಟು ಚೆನ್ನಾಗಿರುವುದಿಲ್ಲ, ಶ್ರೀದೇವಿಯ ಮುಂದೆಯೇ ಕೂತ್ರೆ ಚೆನ್ನಾಗಿರುವುದಿಲ್ಲ. ಅದಕ್ಕೋಸ್ಕರ ನಾನು ನಿನ್ನ ಪರಿವಾರ ದೇವತೆಯಾಗಿರುವುದಕ್ಕೆ ಒಂದು ಅನುಜ್ಞೆ ಕೊಡಬೇಕು, ನಿನ್ನ ಒಂದು ಆವರಣ ದೇವತೆಯಾಗಿರುವುದಕ್ಕೆ ನನಗೆ ಅನುಜ್ಞೆ ಕೊಡಬೇಕು ಅಂತ ವಿಷ್ಣುದೇವ ಆ ಕಾಮೇಶ್ವರಿ ಹತ್ರ ಪ್ರಾರ್ಥಿಸ್ತಾನೆ. ಆಕೆ ತಥಾಸ್ತು ಅಂತ ಹೇಳ್ತಾಳೆ. ಇವನು ಭಾರಿ ಬಗ್ಗಿಕೊಂಡು ಆ ಪರಿವಾರ ದೇವತೆ ಅನ್ನುವ ಭಾವದಿಂದ ಹಿಂದುಗಡೆ ಹೋಗಿ ಒಂದು ಬದಿಯಲ್ಲಿ ಕೂತ್ಕೊಳ್ತಾನೆ. ಬಹುಶಃ ಕಾಂಚಿಯಲ್ಲಿ ವಿಷ್ಣುವಿನ ಒಂದು ವಿಗ್ರಹ ಸ್ವಲ್ಪ ಬದಿಯಲ್ಲಿರಬೇಕು, ಅದೊಂದು ಪರಿವಾರ ದೇವತೆಯ ಹಾಗಿರಬೇಕು. ಅದಕ್ಕೋಸ್ಕರ ಆತ ಈ ರೀತಿ ಕೇಳಿಕೊಂಡ. ಅದಕ್ಕೆ ಕಾಮಾಕ್ಷಿ ತಥಾಸ್ತು ಅಂತ ಹೇಳಿದ್ಲು ಅಂತ. ಇನ್ನು ಮುಂದೆ ಬರುವ ಕಥೆ ಅಂತೂ ಬಹಳ ವಿಚಿತ್ರವಾಗಿದೆ. ಅಲ್ಲಿ ಏನೇನು ಘಟನೆ ನಡೀತು, ಇನ್ನು ಕಾಂಚೀಪುರದ ಮಹತ್ವ ಏನೇನು. ಒಂದು ಸಲ ಏನು ನಡೀತು ಅಂದರೆ, ಈ ಒಟ್ಟು 5 ಜನ ಇದ್ದಾರಂತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ತ್ರಿಮೂರ್ತಿಗಳು. ಈ ತ್ರಿಮೂರ್ತಿಗಳಿಗೆ ಒಡೆಯನಾಗಿ ಮತ್ತೊಬ್ಬ ಈಶ್ವರ ಅಂತ 4ನೆಯವ. ಆ ಈಶ್ವರನಿಗೂ ಒಡೆಯನಾದವ ಸದಾಶಿವ ಅಂತ 5ನೆಯವ. ಈ ಸದಾಶಿವನಿಗೂ ಒಡೆಯನಾದವಳು ಈ ತ್ರಿಪುರ ಸುಂದರಿ. ಹೀಗೆ ಒಂದು 6 ಜನ. ಅದರಲ್ಲಿ 5 ಜನಕ್ಕೆ ಒಡೆಯ, ಅದರಲ್ಲಿ ಯಾರ್ಯಾರು ಅಂತ, ಬ್ರಹ್ಮಾದೀನಾಂ ತ್ರಯಾಣಾಂತು ತುರೀಯಸ್ತು ಈಶ್ವರ ಪ್ರಭು ಚತುರ್ಣಾಮಪಿ ಸರ್ವೇಷಾಂ ಆದಿಕರ್ತ ಸದಾಶಿವ ಏತದ್ ರಹಸ್ಯಂ ಕಥಿತಂ ಅಂತ. ಭಾರಿ ಒಂದು ರಹಸ್ಯವಾದ ವಿಷಯ, ಯಾಕಂದ್ರೆ ಬೇರೆ ಎಲ್ಲೂ ಪುರಾಣದಲ್ಲಿ ಬರಲಿಲ್ಲ ಇದು. ಈ ತ್ರಿಮೂರ್ತಿಗಳಿಗೆ ಒಡೆಯನಾಗಿರ್ತಕ್ಕಂಥವ ಈಶ್ವರ, ಆ ಈಶ್ವರನಿಗೂ ಒಡೆಯನಾಗಿರ್ತಕ್ಕಂಥವ ಸದಾಶಿವ, ಆ ಸದಾಶಿವನನ್ನೂ ನಿಯಮನ ಮಾಡ್ತಕ್ಕಂಥವಳು ಈ ತ್ರಿಪುರೇಶ್ವರಿ, ತ್ರಿಪುರ ಸುಂದರಿ ಅಂತ. ಈ ಎಲ್ಲ ವಿಷಯವನ್ನು ಕೂಡ ಹೇಳ್ತಾನೆ ಈ ಹೆಗ್ರೀವ. ಇದನ್ನು ಎಲ್ಲವನ್ನು ಅಗಸ್ತ್ಯ ಕೇಳ್ತಾ ಇದ್ದಾನೆ. ಆಮೇಲೆ ಇನ್ನೂ ಕಾಂಚೀಪುರದ ಮಹಾತ್ಮೆ ಹೇಳ್ತೇನೆ ಕೇಳು ಅಂತ ಶುರು ಮಾಡ್ತಾನೆ. ಏನು, ಈ ಕಾಮಾಕ್ಷಿ ಆಕೆ ಆಲೋಚನೆ ಮಾಡಿದ್ಲಂತೆ, ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಬೇಕು. ಅದಕ್ಕೋಸ್ಕರ ಒಂದು ಸಲ ಆಕಾಶಕ್ಕೆ ದೃಷ್ಟಿಯನ್ನು ಬೀರಿದ್ಲು. ಬೀರಿದ್ದೇ ತಡ ಒಂದು ದೊಡ್ಡ ಮೊಟ್ಟೆ ನೆಲಕ್ಕೆ ಬಿತ್ತಂತೆ. ಆ ಮೊಟ್ಟೆ ಬಿದ್ದ ಕೂಡಲೇ ಒಡೀತು. ಒಡೆದಾಗ ಅದರಿಂದ 3 ಮೊಟ್ಟೆ ಹೊರಗೆ ಬಂತು. ಯಾವುದೋ ಕನಸಲ್ಲಿ ಕಂಡ ಹಾಗೆ ಅನಿಸ್ಬೋದು, ಸ್ವಲ್ಪ ಆಲೋಚನೆ ಮಾಡಿ. ಮೇಲಿಂದ ಒಂದು ದೊಡ್ಡ ಕುಂಬಳಕಾಯಿ ಬಿದ್ದದ್ದು ಒಡೆದದ್ರಿಂದ ಒಳಗಿಂದ 3 ಮೊಟ್ಟೆಗಳು ಹೊರಗೆ ಬಂತು. ಹೊರಗೆ ಬಂದ 3 ಮೊಟ್ಟೆಗಳು ಮತ್ತೆ ಒಡೆದು ಒಂದೊಂದರಲ್ಲಿ 2 ಮರಿಗಳು ಬಂದುವಂತೆ. ಒಂದರಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಬಂದ, ಮತ್ತೊಂದರಲ್ಲಿ ಗೌರಿ ಮತ್ತು ಸದಾಶಿವ ಬಂದ, ಮತ್ತೊಂದರಲ್ಲಿ ವಾಣಿ ಮತ್ತು ಚತುರ್ಮುಖ ಬಂದ. ಚತುರ್ಮುಖ ಅಲ್ಲ, ಅವನು ಪಂಚಮುಖನಾಗಿ ವಿಷ್ಣು ಬ್ರಹ್ಮ ಬಂದ. ಹೀಗೆ ಬ್ರಹ್ಮ ಮತ್ತು ರುದ್ರನೂ ಪಂಚಮುಖನಾಗಿ, ವಿಷ್ಣು ಮಾತ್ರ ಏಕಮುಖನಾಗಿ ಬಂದ, ಸಹಸ್ರಮುಖನಾಗಿ ಪುಣ್ಯಕ್ಕೆ ಬರಲಿಲ್ಲ. ಪುಣ್ಯಕ್ಕೆ ಅಂತ ಯಾಕೆ ಹೇಳಿದೆ ಅಂದರೆ ಮುಂದಿನ ಕಥೆಗೆ ಬೇಕದು. ಹೀಗೆ 3 ತ್ರಿಮೂರ್ತಿಗಳು ಸೃಷ್ಟಿಯಾದರು. ಆ ಕಾಮೇಶ್ವರಿ ಹೇಳ್ತಾಳೆ, ನೀವೆಲ್ಲ ಮದುವೆ ಆಗಿಕೊಳ್ಳಿ ಅಂತ. ಪರಸ್ಪರ ಒಂದು ಮಾಲೆ ಬಹುಶಃ ವಿನಿಮಯ ಮಾಡಿದರು. ಅಂತೂ ಮದುವೆ ಆಗಿ 3 ಜನ ಪರಸ್ಪರ ದಂಪತಿಗಳಾದರು. ದಂಪತಿಗಳಾಗಿ ಕಿಂಕಾರ್ಯಂ ಕಿಂಕರಾಸ್ಮಃ, ನಾವು ಏನು ಮಾಡಬೇಕು, ನಾವು ಕಿಂಕರರಾಗಿದ್ದೇವೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವರಿಗೆ ಒಬ್ಬ ಸೃಷ್ಟಿ ಮಾಡಲಿ, ಮತ್ತೊಬ್ಬ ಸೃಷ್ಟಿ ಮಾಡಿದ್ದನ್ನು ಪಾಲನೆ ಮಾಡಲಿ, ಮತ್ತೊಬ್ಬ ನಾಶ ಮಾಡುವುದಕ್ಕೆ, ಈ 3 ಕೆಲಸಕ್ಕೆ 3 ಜನ. ಹೀಗೆ ಆಕೆ ಆದಿನಾರಾಯಣಿ, ಈ ರೀತಿ ಆದಿಶಕ್ತಿ ಇವರಿಗೆ ಆದೇಶವನ್ನು ಕೊಟ್ಲು. ಸರಿ, ಈ ಮಕ್ಕಳಾದರೂ ಸರಿಯಾಗಿದ್ರು. ಮಕ್ಕಳು ಒಂದು ಗಲಾಟೆ ಆಯ್ತಂತೆ. ಏನಂದ್ರೆ, ಇವರು 3 ಜನ ಸೇರಿದ್ದಾರೆ, ಏನೋ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಹೇಗೆ ನಾವು ವ್ಯವಸ್ಥೆ ಮಾಡಿಕೊಳ್ಳುವುದು ಹೇಗೆ ಅಂತ ಒಂದು ಮೀಟಿಂಗ್ ನಡೀತಾ ಉಂಟು. ಅಷ್ಟು ಹೊತ್ತಿಗೆ ದೇವತೆಗಳೆಲ್ಲ ಸೇರಿದ್ರಂತೆ. ಸೇರಿದವರು ಇದರಲ್ಲಿ ಯಾರು ಬ್ರಹ್ಮ ಯಾರು ಶಿವ, ಯಾರು ಬ್ರಹ್ಮ ಯಾರು ಶಿವ ಅಂತ ಭಾರಿ ವಿಚಾರ ಮಾಡಿದರಂತೆ. ಯಾಕಂದ್ರೆ ಬ್ರಹ್ಮನಿಗೂ 5 ತಲೆ, ಶಿವನಿಗೂ 5 ತಲೆ. ಆಗ ಶಿವನಿಗೆ ಸ್ವಲ್ಪ ಆ 5 ತಲೆಯಲ್ಲೂ ಕೂಡ ಸ್ವಲ್ಪ ಆಲೋಚನೆಗೆ ಬಂತು. ನಮಗಿಬ್ಬರಿಗೂ 5 ತಲೆ ಇದ್ರೆ ನಂಗೂ ವ್ಯತ್ಯಾಸ ಇಲ್ಲ ಅಂತ ಆಗುತ್ತೆ ಅಂತ. ಇದ್ದಕ್ಕಿದ್ದ ಹಾಗೆ ಆತ ಅದೃಶ್ಯನಾಗ್ತಾನೆ. ಅದೃಶ್ಯನಾಗಿ ಆ ವಿಷ್ಣು ಮತ್ತು ಬ್ರಹ್ಮ ಮಾತ್ರ ಉಳ್ಕೊಂಡ್ರಲ್ಲ, ಉಳ್ಕೊಂಡಾಗ ಅವರಲ್ಲಿ ಗಲಾಟೆ ಶುರು ಆಯ್ತಂತೆ. ನಾನು ಶ್ರೇಷ್ಠ, ನಾನು ಶ್ರೇಷ್ಠ. ಬ್ರಹ್ಮ ಹೇಳ್ತಾನೆ, ನಾನು ಸೃಷ್ಟಿ ಮಾಡುವವ, ನಾನು ಶ್ರೇಷ್ಠ. ಅದಕ್ಕೆ ವಿಷ್ಣು ಹೇಳ್ತಾನೆ, ನಾನು ಪಾಲನೆ ಮಾಡುವವ, ನಾನು ಶ್ರೇಷ್ಠ. ಆಗ ಬ್ರಹ್ಮ ಹೇಳ್ತಾನೆ, ನಾನು ಸೃಷ್ಟಿ ಮಾಡದೆ ಹೋದರೆ ಪಾಲನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಆದ್ರಿಂದ ನಾನು ಶ್ರೇಷ್ಠ ಅಂತ. ನಾನು ಪಾಲನೆ ಮಾಡದೆ ಹೋದರೆ ಸೃಷ್ಟಿಗೆ ಬೆಲೆ ಇಲ್ಲ, ನಾನು ಶ್ರೇಷ್ಠ ಅಂತ ಭಾರಿ ತರ್ಕ ನಡೀತಾ ಉಂಟು. ಇಷ್ಟು ಹೊತ್ತಿಗೆ ರುದ್ರದೇವ ಇಬ್ಬರ ಮಧ್ಯದಲ್ಲಿ ಒಂದು ಪ್ರಕಾಶಕ್ಕೆ ಬಂದ.
ಅವನು ಪ್ರಕಾಶಕ್ಕೆ ಬಂದದ್ದೇ ತರ ವಿಷ್ಣು ತೆಪ್ಪಗಾದ. ಓ, ಇವ ಬಂದಿದ್ದಾನೆ, ಮಾತಾಡಬಾರದು. ಆದರೆ ಚತುರ್ಮುಖ ಬ್ರಹ್ಮ ಮಾತ್ರ ಚರ್ಚೆಯನ್ನು ನಿಲ್ಲಿಸಲಿಲ್ಲ, ನಾನು ಶ್ರೇಷ್ಠ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾನೆ. ರುದ್ರನಿಗೆ ತಡಿಲಿಕ್ಕೆ ಆಗಲಿಲ್ಲ. ಅವನ ಮೇಲೆ ಇದ್ದ ಒಂದು ತಲೆಯ ಮೇಲೆ ಕೈ ಹಾಕಿದಂತೆ ಉಗುರಿನಲ್ಲೇ ಅದನ್ನು ಕಿತ್ತು ಬಿಟ್ಟಂತೆ. ಹೀಗೆ ಚತುರ್ಮುಖನಾದ ರುದ್ರ ಪಂಚಮುಖದಲ್ಲಿ ಒಂದು ಮುಖವನ್ನು ತನ್ನ ಬೆರಳಿನಲ್ಲಿ ಉಗುರಿನಲ್ಲಿ ಕಿತ್ತು ಹಾಕಿದ. ಕಿತ್ತಿದ ತಲೆ ಕೆಳಕ್ಕೆ ಬೀಳಲೇ ಇಲ್ಲ, ಅದು ಹಿಡ್ಕೊಂಡಿತು. ಬ್ರಹ್ಮಹತ್ಯ ದೋಷ ರೂಪದಲ್ಲಿ ಆತನನ್ನು ಹಿಡ್ಕೊಂಡಿತು. ತಿರುಗಾಡುವುದಕ್ಕೆ ಶುರು ಮಾಡಿದ, ಅದನ್ನು ಎಸಲಿಕ್ಕಾಗದೆ ಕೊನೆಗೆ ಕಾಂಚೀಪುರಕ್ಕೆ ಬಂದ. ಕಾಂಚೀಪುರದಲ್ಲಿ ಭಿಕ್ಷೆ ಬೇಡಿದ. ಅಲ್ಲಿ ಕಾಮಾಕ್ಷಿಯನ್ನು ದರ್ಶನ ಮಾಡಿದ. ಕಾಮಾಕ್ಷಿ ಹೇಳಿದ್ಲು ಸ್ವಪ್ನದಲ್ಲಿ ಕಾಣಿಸಿಕೊಂಡು, 1 ತಿಂಗಳ ತನಕ ನನ್ನ ಸೇವೆಯನ್ನು ಮಾಡು, ಕೊನೆಗೆ ಪಕ್ಕದಲ್ಲಿರುವ ಕಂಪಾ ನದಿಯಲ್ಲಿ ಸ್ನಾನ ಮಾಡು, ನಿನ್ನ ದೋಷ ಪರಿಹಾರ ಆಗುತ್ತೆ ಅಂತ. ಆ ರೀತಿ ಪರಿಹಾರ ಮಾಡಿಕೊಂಡ ಅಂತ. ಇದು ಒಂದು ಕಥೆ. ಯಾವ ಪುರಾಣದಲ್ಲೂ ಸಿಗುವುದಿಲ್ಲ, ಬ್ರಹ್ಮಾಂಡ ಪುರಾಣದಲ್ಲೂ ಸಿಗುವುದಿಲ್ಲ. ಬ್ರಹ್ಮಾಂಡ ಪುರಾಣದ ಕೊನೆಯಲ್ಲಿ ಸೇರಿಕೊಂಡಿರುವ ಭಾಗದಲ್ಲಿ ಸಿಗ್ತದೆ. ಇನ್ನೂ ಒಂದು ಕಥೆ ಇದೆ. ಇದೇ ಮುಂದುವರಿದು ಒಂದು ಸಲ ಪಾರ್ವತೀ ದೇವಿ ರುದ್ರದೇವನಲ್ಲಿ ಏನೋ ಜೊತೆಗೆ ಆಟ ಆಡ್ತಾ ಆತನ ಕಣ್ಣಿಗೆ ಕೈ ಇಟ್ಲಂತೆ. ಬಹುಶಃ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ರು ಏನೋ, ಆಟ ಆಡುವ ಕಣ್ಣಿಗೆ ಕೈ ಇಟ್ಲು. ರುದ್ರ ಸುಮ್ಮನಿದ್ದ. ಆದರೆ ಏನಾಯಿತು ಅಂದರೆ ಪ್ರಪಂಚದಲ್ಲಿ ಹಗಲು ರಾತ್ರಿ ಇಲ್ಲ ಅಂತ ಆಯಿತು. ಯಾಕಂದರೆ ಅವನ 2 ಕಣ್ಣು ಅಂತ ಹೇಳಿದರೆ ಅದು ಸೂರ್ಯ ಚಂದ್ರ, 3ನೇ ಕಣ್ಣು ಅಂದರೆ ಅಗ್ನಿ. ಸೂರ್ಯ ಚಂದ್ರರನ್ನು ಮುಚ್ಚಿದ ಹಾಗಾಯ್ತಲ್ಲ, ಅದರಿಂದ ಲೋಕದಲ್ಲೆಲ್ಲ ಬೆಳಗು ಆಗುವುದು ಗೊತ್ತಾಗುವುದಿಲ್ಲ, ರಾತ್ರಿ ಆಗುವುದು ಗೊತ್ತಾಗುವುದಿಲ್ಲ. ಋಷಿ ಮುನಿಗಳ ಸಂಧ್ಯಾಚರ್ಯೆಗೆಲ್ಲ ಲೋಪ ಬಂತು. ಹಿಂದೆಲ್ಲ ಗಡಿಯಾರ ಇದ್ದಿದ್ರೆ ಇವತ್ತು 4 ಗಂಟೆಗೆ ಹೇಳುವವರು 4 ಗಂಟೆಗೆ ಹೇಳ್ತಾ ಇದ್ರು, ಸೂರ್ಯೋದಯ ಆಗುವುದನ್ನು ಕಾಯುವುದಿಲ್ಲ. ಆದರೆ ಹಿಂದೆಲ್ಲ ಗಡಿಯಾರ ಇಟ್ಟುಕೊಂಡು ಹೇಳ್ತಾ ಇರಲಿಲ್ಲ, ಕೋಳಿ ಕೂಗಬೇಕಿತ್ತು, ಅಥವಾ ಬೆಳಗ್ಗೆ ಸೂರ್ಯನ ಮೂಡು ಕೆಂಪಾಗಬೇಕಿತ್ತು. ಇದು ಸೂರ್ಯೋದಯ ಇಲ್ಲ ಅಲ್ಲ, ಕಣ್ಣು ಮುಚ್ಚಿದ್ದು, ಎಲ್ಲರೂ ಮಲಗಿದ್ದು. ಸಂಧ್ಯಾ ವಿಲೋಪ ಆಯಿತು. ಕೆಲವರದು ಸಂಧ್ಯಾಕಾಲ ಮೀರಿಯೋ, ಸಂಧ್ಯಾಕಾಲಕ್ಕೆ ಮೊಗಲೋ ಇತ್ಯಾದಿ ಆಯಿತು. ಒಟ್ಟಿನಲ್ಲಿ ಲೋಕದಲ್ಲಿ ಸಂಧ್ಯಾಕರ್ಮ ವಿಲೋಪ ಉಂಟಾಯಿತು. ಸಿಟ್ಟು ಬಂತು ಅವನಿಗೆ ಪಾರ್ವತಿಯ ಮೇಲೆ. ನೀನು ದೊಡ್ಡ ಅಪರಾಧ ಮಾಡಿದಿ, ನನ್ನ ಕಣ್ಣು ಮುಚ್ಚುವುದರ ಮೂಲಕ ಲೋಕದಲ್ಲಿ ಸಂಧ್ಯಾ ವಿಲೋಪಕ್ಕೆ ಕಾರಣಲಾಗಿದ್ದಿ, ದೊಡ್ಡ ಪಾಪ ಬಂದಿದೆ, ಪ್ರಾಯಶ್ಚಿತ್ತ ಆಚರಿಸಬೇಕು. ಅವಳು ಆತನ ಸಿಟ್ಟನ್ನು ನೋಡಿ 3ನೇ ಕಣ್ಣು ತೆಗೆಯುವುದಕ್ಕಿಂತ ಮುಂಚೆ ಓಡಿ ಹೋದ್ಲಂತೆ. ಓಡಿ ಹೋಗಿ ತಿರುಗಾಡಿ ಕಾಂಚಿ ಕ್ಷೇತ್ರಕ್ಕೆ ಬಂದು ಕಾಂಚಿಯ ಕಾಮೇಶ್ವರಿಯನ್ನು ದರ್ಶನ ಮಾಡಿ ನನ್ನ ಪಾಪದ ಪ್ರಾಯಶ್ಚಿತ್ತ ಹೇಗೆ ಅಂತ ಕೇಳಿಕೊಂಡ್ಳು. ಕಾಂಚಿ ಕಾಮೇಶ್ವರಿ ಹೇಳಿದ್ಲು, ನೀನು ಇಲ್ಲೇ ಕುಳಿತು ನನ್ನನ್ನು ಸ್ತೋತ್ರ ಮಾಡು ಅಂತ. ಆಕೆ ಒಂದು ವಿಶೇಷ ಸ್ತೋತ್ರವನ್ನು ಮಾಡ್ತಾಳೆ. ಅದರಿಂದಾಗಿ ಕೊನೆಗೆ ಕಾಮೇಶ್ವರಿ ಕಾಣಿಸಿಕೊಂಡು ಹೇಳಿದ್ಲಂತೆ, ನಿಂಗೆ ಎಲ್ಲಿ ಪಾಪ ಉಂಟು? ನಾನು ಒಂದೇ, ನೀನು ಒಂದೇ, ನಮ್ಮಿಬ್ಬರಲ್ಲಿ ಏನು ಭೇದ ಉಂಟು? ಅಹಂ ತ್ವಂ ಇತಿ ಕೋ ಭೇದ ತ್ವಮೇವಾಹಂ ನ ಸಂಶಯ ಕಿಂ ಪಾಪಂ ತವ ಕಲ್ಯಾಣಿ ತ್ವಂ ಹಿ ಪಾಪ ನಿಕೃಂತನಿ. ನಮ್ಮಿಬ್ಬರಲ್ಲಿ ನೀನೇ ನಾನು, ನಾನೇ ನೀನು, ನಮ್ಮಲ್ಲಿ ಭೇದ ಏನುಂಟು? ಆದ್ರಿಂದ ನಿನ್ನಲ್ಲಿ ದೋಷ ಏನೂ ಇಲ್ಲ, ಬಾ ನೀನು ನಾನಾಗು ಅಂತ ಹೇಳಿ ಆಕೆಯನ್ನು ತನ್ನಲ್ಲಿ ಸೇರಿಸಿಕೊಂಡ್ಲಂತೆ. ರುದ್ರದೇವನಿಗೆ ಹೆಂಡತಿ ಇಲ್ಲ ಅಂತ ಆಯ್ತು, ಒಂದು ಪರಿಸ್ಥಿತಿ ಇಷ್ಟ ಆಯ್ತು. ಅಂತೂ ಈ ಪಾರ್ವತೀ ದೇವಿ ಕಾಮಾಕ್ಷಿಯಲ್ಲಿ ಹೋಗಿ ಸೇರಿದ್ಲು ಅನ್ನೋದು ಒಂದು ಕಥೆ. ಆಮೇಲೆ ರುದ್ರನಿಗೆ ಮತ್ತೆ ಹೆಂಡತಿ ಹೇಗೆ ಸಿಕ್ಕಿದ್ಲು ಅನ್ನೋದು ಕಥೆ ಮುಂದೆ ಇಲ್ಲ. ಅಲ್ಲಿಗೆ ಏನು ಅಂತ ಕೇಳಲಿಕ್ಕೆ ಹೋದ್ರೆ ಅಗಸ್ತ್ಯರು ಇಲ್ಲ, ಇಲ್ಲಿ ಹಯಗ್ರೀವನೂ ಇಲ್ಲ, ಅಲ್ಲಿ ಕಥೆ ಅಲ್ಲಿಗೆ ಮುಗೀತು. ಆಮೇಲೆ ಮತ್ತೆ ಇನ್ನೊಂದು ಕಥೆ. ಈಗ ಯಾರಿಗೆ ಮಕ್ಕಳಿಲ್ಲದೆ ಇದ್ದವರಿಗೆ ಕಾಮಾಕ್ಷಿಯ ದರ್ಶನದಿಂದ ಮಕ್ಕಳಾಗ್ತದೆ ಅಂತ ಹೇಳಬೇಕಾಗಿದೆ. ಅದಕ್ಕೊಂದು ಕಥೆ ಏನಂದ್ರೆ, ದಶರಥನಿಗೆ ಅಯೋಧ್ಯೆಯಲ್ಲಿ ಮಕ್ಕಳಿರಲಿಲ್ಲ. ಅಲ್ಲಿಂದ ಕಥೆ ಶುರು ಆಗುತ್ತೆ, ರಾಮಾಯಣ ಶುರು ಆಗುತ್ತೆ. ದಶರಥನಿಗೆ ಮಕ್ಕಳಿರಲಿಲ್ಲ. ಅದಕ್ಕೋಸ್ಕರ ಆತ ಕೌಸಲ್ಯನ್ನು ಕರ್ಕೊಂಡು ಈ ಕಾಂಚಿ ಕ್ಷೇತ್ರಕ್ಕೆ ಬಂದ. ಕಾಂಚಿ ಕ್ಷೇತ್ರ ಅಂದರೆ ಅದು ಶಿವನ ಕಣ್ಣು. ಶಿವನಿಗೆ 2 ಕಣ್ಣು. ಯಾವುದು ಅಂದರೆ, ಒಂದು ಕಾಶಿ, ಒಂದು ಕಾಂಚಿ. ಕಾಶಿ ಕಾಂಚೀಪುರೇ ತ್ವೇದೇ ನಯನೇ ಅಂತ ಅದು ಅವನ 2 ಕಣ್ಣುಗಳಂತೆ. 3ನೇ ಕಣ್ಣು ಎಲ್ಲಿ ಉಂಟು ಅಂತ ಹೇಳಲಿಲ್ಲ. ನಾವು ಉಡುಪಿ ಅಂತ ಹೇಳ್ಕೊಳ್ಬೋದು, ಅಂತೂ 3ನೇ ಕಣ್ಣಿಗೆ ಅವರು ಎಲ್ಲಿ ಅಂತ ಹೇಳಲಿಲ್ಲ, 2 ಕಣ್ಣುಗಳನ್ನು ಹೇಳಿದ್ದಾರೆ. ಒಂದು ಕಾಶಿ ಅಂತೆ, ಒಂದು ಕಾಂಚಿ ಅಂತೆ. 2 ರುದ್ರನ ಕಣ್ಣುಗಳು. ಅದರಲ್ಲಿ ರುದ್ರನ ಕಣ್ಣಾದ ಕಾಂಚೀಪುರಕ್ಕೆ ದಶರಥ ತನ್ನ ಪತ್ನಿಯಾದ ಕೌಸಲ್ಯ, ಇನ್ನಿಬ್ಬರನ್ನು ಬಿಟ್ಟು ಜ್ಯೇಷ್ಠ ಪತ್ನಿಯಾದ ಕೌಸಲ್ಯನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದು ನಾನಾ ರೀತಿಯ ಸೇವೆಯನ್ನು ಮಾಡಿದ್ದಾನೆ. ಅಲ್ಲಿರುವ ಎಲ್ಲ ದೇವಿಯರಿಗೂ ಕೂಡ 10 ಸೀರೆಗಳನ್ನು ಕೊಟ್ಟಿದ್ದಾನೆ. ಭಾರಿ ಸೀರೆ. ಬಹುಶಃ ಕಾಂಚಿಯಿಂದ ಕಾಂಜೀವರಂ ಸುರಾದದ್ದೇ ಇಲ್ಲಿಂದ. ಅಲ್ಲಿ ಕಾಂಚಿಯ ಎಲ್ಲ ದೇವತೆಗಳಿಗೂ ಭಾರಿ ಸೀರೆಗಳು, ಭಾರಿ ಆಭರಣಗಳನ್ನೆಲ್ಲ ಕೊಟ್ಟಿದ್ದಾನೆ ರಾಜ. ಸೀರೆಗಳಿಂದ ಆಕೆಗೆ ಬಹಳ ಬೇಗ ತೃಪ್ತಿಯಾಗುತ್ತಂತೆ. ವಸ್ತ್ರಾಭರಣ ಭೂಷಣಗಳಿಂದ ಭಾರಿ ಬೇಗ ತೃಪ್ತಿಯಾಗತಕ್ಕಂಥವಳು ತ್ರಿಪುರ ಸುಂದರಿಯಾದಂತಹ ಆಕೆ. ಹಾಗಾಗಿ ತೃಪ್ತಳಾದ ಆಕೆ ಹೇಳ್ತಾಳೆ, ನಿನಗೆ ಬೇಸರ ಮಾಡಿಕೊಳ್ಳುವ ತೊಂದರೆ ಏನೂ ಇಲ್ಲ. ಈ ಜನ್ಮದಲ್ಲೇ ನನ್ನ ಪ್ರಸಾದದಿಂದಾಗಿ ಮಕ್ಕಳಾಗ್ತಾವೆ. ನನ್ನ ವಿಭೂತಿ ಸ್ವರೂಪದಿಂದ, ನನ್ನ ಅಂಶದಿಂದಾಗಿ 4 ಮಕ್ಕಳನ್ನು ನೀನು ಪಡೆಯುವ ಇದ್ದಿ.
ಮತ್ತೆ ನಿನ್ನ ಅಯೋಧ್ಯೆಯಲ್ಲಿ ಹೋಗಿ ನನ್ನನ್ನು ಪೂಜಿಸು. ಅಂದರೆ ಆ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ ಅಂತ ಹೇಳ್ತೇವಲ್ಲ ನಾವು ಕ್ಷೇತ್ರಗಳಲ್ಲಿ. ಅದರಲ್ಲಿ ಮೊದಲನೇದ್ದು ಅಯೋಧ್ಯೆ ಇದೆ ಅಲ್ಲ, ಆ ಅಯೋಧ್ಯೆಗಿಂತ ಶ್ರೇಷ್ಠವಾದಂತಹ ಕ್ಷೇತ್ರ ಕಾಂಚಿ. ಅದು ಮಧ್ಯದಲ್ಲಿ ಬಂದರೂ ಕೂಡ ಶ್ರೇಷ್ಠ. ಯಾಕಂದರೆ ಅಯೋಧ್ಯೆಯಲ್ಲೇ ಇದ್ದ ರಾಜನಿಗೂ ಕೂಡ ಅಯೋಧ್ಯೆಯಲ್ಲಿ ಮಕ್ಕಳನ್ನು ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ, ಕಾಂಚಿಗೆ ಬರಬೇಕಾಯಿತು. ಆದ್ದರಿಂದ ಅಯೋಧ್ಯೆಗಿಂತಲೂ ಶ್ರೇಷ್ಠವಾದದ್ದು ಕಾಂಚಿ ಅಂತ ನಿರೂಪಿಸುವುದಕ್ಕೋಸ್ಕರ ಈ ಕಥೆ. ಹೀಗೆ ಆ ಕಾಂಚಿ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ. ಅಲ್ಲಿ ಯಾರು ಎಂತಹ ಫಲವನ್ನು ಬೇಕಾದರೂ ಪಡಿಬೋದು. ಅಷ್ಟು ಕಾಮಾಕ್ಷಿ, ಅವಳು ದರ್ಶನ ಮಾಡಿದರೆ ಸಾಕು, ಅಕ್ಷಿಯಿಂದ ನೋಡಿದ ಕೂಡಲೇ ಕಾಮಿಸಿದ್ದನ್ನು ಕೊಡ್ತಕ್ಕಂತಹ ದೇವಿ ಆಕೆ ಅಂತ ನಿರೂಪಿಸುವ ಒಂದು ಕಥೆ. ಅಲ್ಲಿಗೆ ಕಾಂಚಿಯ ಮಹಾತ್ಮೆ ಮುಗಿಯಿತು. ಇದು ಬರೀ ಒಂದು ಕಾಂಚಿ ಮಹಾತ್ಮೆಯನ್ನು ಹೇಳುವುದಕ್ಕೆ. ಕಾಂಚಿ ಕಾಮಕೋಟಿ ಪೀಠದ ಬಗ್ಗೆಯೂ ಸ್ವಲ್ಪ ಹೇಳ್ತದೆ. ಕಾಮಕೋಟಿ ಪೀಠ ಅಂತ ಸುರಾದದ್ದು ಆ ಕಾಮೇಶ್ವರನಿಂದ. ಅವನು ಕೋಟಿ ಕಾಮ ಸ್ವರೂಪದಿಂದ ಬಂದ ಅಲ್ಲ, ಆದ್ದರಿಂದಾಗಿ ಅವನು ನಿಂತಹ ಜಾಗಕ್ಕೆ ಕಾಮಕೋಟಿ ಪೀಠ ಅಂತ ಹೆಸರು. ಕಾಮಕ್ರೋಷ್ಠ ಅಂತ ಅದಕ್ಕೆ ಕರೀತಾರೆ, ಕಾಮಕ್ರೋಷ್ಠ ಪೀಠ ಅಂತ. ಅಲ್ಲಿ ಕುಳಿತದ್ರಿಂದ ಅವನು ಕಾಮಕ್ರೋಷ್ಠ ಅಂತ ಕರೆಸಿಕೊಂಡ. ಅವನ ಆರಾಧನೆಯೂ ಕೂಡ ವಿಶೇಷ ಸಂತಾನಪ್ರದ ಅಂತ ನಿರೂಪಿಸುತ್ತೆ. ಇಷ್ಟು ಕಾಂಚಿಯ ಒಂದು ವಿಶೇಷ ಮಹಾತ್ಮೆಯನ್ನು ಹೇಳಿದ ಪುರಾಣ ಕೊನೆಗೆ ಇನ್ನೊಂದು 6 ಅಧ್ಯಾಯಗಳಲ್ಲಿ ಹೇಳುವುದೇನು ಅಂದರೆ, ಚಕ್ರ ಪೂಜೆಯನ್ನು ಮಾಡುವ ಕ್ರಮ ಹೇಗೆ, ಶ್ರೀಚಕ್ರ ಪೂಜೆಯನ್ನು ಮಾಡುವ ಕ್ರಮ ಹೇಗೆ, ಆ ಪೂಜೆಯನ್ನು ಮಾಡಬೇಕಾದರೆ ಕೈಯಲ್ಲಿ ತೋರಿಸಬೇಕಾದ ಮುದ್ರೆಗಳು ಸುಮಾರು 12 ಮುದ್ರೆಗಳ ವಿವರಣೆ ಇದೆ. ಮುದ್ರೆ ಅಂತೇಳಿದರೆ ಒಂದು ತಂತ್ರ. ಕೈಯನ್ನು ಆವಾಹನೆ ಇತ್ಯಾದಿ ಮಾಡಬೇಕಾದ್ರೆ ಕೈಯಲ್ಲಿ ಮಾಡುವಂಥದ್ದಕ್ಕೆ ಮುದ್ರೆ ಅಂತ ಹೆಸರು. ಅದಕ್ಕೆ ತಂತ್ರ ಅಂತ ಕರೀತಾರೆ. ತಂತ್ರ ಮಂತ್ರಗಳು ಜೊತೆಗೆ ಸೇರಿ ಪೂಜೆ ಮಾಡಬೇಕು. ಅದರಲ್ಲೂ ಶಕ್ತಿಯನ್ನು ಆರಾಧನೆ ಮಾಡುವಾಗ ತಂತ್ರಕ್ಕೆ ಹೆಚ್ಚು ಪ್ರಾಧಾನ್ಯ, ಅಲ್ಲಿ ಮಂತ್ರಕ್ಕಿಂತ ಹೆಚ್ಚು ತಂತ್ರವೇ ಇರ್ತದೆ. ಆದರೆ ತಂತ್ರದ ಜೊತೆಗೆ ಒಳಗೆ ಅನುಸಂಧಾನ ಬೇಕು. ನಾನು ಧೂಪವನ್ನು ತೋರಿಸ್ತೇನೆ ಅಂತ ಹೇಳಬೇಕಾದ್ರೆ ಧೂಪ ಬೇಕು ಅಂತಿಲ್ಲ ಅವರಿಗೆ. ಒಂದು ಕೈಯಲ್ಲಿ ಮುದ್ರೆ ತೋರಿಸಿದರೆ ಮುದ್ರೆಯಲ್ಲಿ ಧೂಪವನ್ನು ದೇವಿಗೆ ತೋರಿಸೋದು. ಆದರೆ ತೋರಿಸಬೇಕಾದ್ರೆ ಒಳಗೆ ನಾನು ಧೂಪ ತೋರಿಸ್ತಾ ಇದ್ದೇನೆ ಅನ್ನೋ ಅನುಸಂಧಾನ ಬೇಕು. ಅದು ಇಲ್ಲದೆ ತೋರಿಸಿದರೆ ತಂತ್ರಕ್ಕೆ ಬೆಲೆ ಇಲ್ಲ, ಅದು ಕುತಂತ್ರ ಆಗ್ತದೆ. ಒಂದು ತಂತ್ರ ಫಲ ಕೊಡಬೇಕಾದ್ರೆ ಒಳಗೆ ಒಂದು ಮಂತ್ರ, ಒಂದು ಅನುಸಂಧಾನ, ಮಂತ್ರ ಸೇರಬೇಕು. ಮಂತ್ರ ತಂತ್ರಗಳು ಸೇರಿದರೆ ಅದಕ್ಕೆ ಬೆಲೆ ಸಿಗುತ್ತೆ. ಆ ರೀತಿಯ ತಂತ್ರದ ಜೊತೆಗೆ ನಾನಾ ಮಂತ್ರಗಳು. ಅದರಲ್ಲಿ ಒಂದು ಸಹಸ್ರಾಕ್ಷರ ವಿದ್ಯಾ ಅಂತ ಒಂದು ವಿಶಿಷ್ಟವಾದ ವಿದ್ಯೆ ಇದೆ. 1000 ಅಕ್ಷರದ ಒಂದು ಮಂತ್ರ, ಅದೊಂದು ಗದ್ಯ, ಒಂದು 56 ವಿಶೇಷಣಗಳನ್ನು ದೇವಿಗೆ ಹೇಳುತ್ತೆ. ಅಷ್ಟು ವಿಶೇಷಗಳಿಂದ ಭೂಷಿತರಾಗಿರತಕ್ಕಂತಹ ದೇವಿಯನ್ನು ನಾನಾ ಬೀಜ ಮಂತ್ರಗಳಿಂದ ಸೇರಿರ್ತಕ್ಕಂತಹ ಸಹಸ್ರಾಕ್ಷರ ವಿದ್ಯೆ, ಅದರಿಂದ ಆರಾಧನೆ ಮಾಡತಕ್ಕಂತಹ ಕ್ರಮ. ಅಷ್ಟು ಹೊತ್ತಿಗೆ ಮತ್ತೆ ಪ್ರಶ್ನೆ, ಇಂತಹ ವಿದ್ಯೆಯನ್ನು ಹಾಗೆಯೇ ಹೇಳ್ಬೋದೋ ಅಥವಾ ಯಾರಾದರೂ ಉಪದೇಶ ಮಾಡಬೇಕು ಅಂತ ಅಗಸ್ತ್ಯ ಪ್ರಶ್ನೆ ಮಾಡುವುದು. ಅದಕ್ಕೆ ಹಯಗ್ರೀವ ಅದನ್ನು ಉಪದೇಶ ಪಡಿಬೇಕು ಅಂತ ಹೇಳುವುದು. ಉಪದೇಶ ಪಡಿಬೇಕಾದ್ರೆ ಯಾರಿಂದ ಪಡಿಬೇಕು ಅಂತ ಹೇಳಿದಾಗ ಗುರುಗಳಿಂದ ಪಡಿಬೇಕು. ಗುರುಗಳ ಲಕ್ಷಣ ಏನು? ಗುರುಗಳು ಅಂತ ಹೇಳಿದ್ರೆ ಅಚತುರ್ವದನೋ ಬ್ರಹ್ಮ. ಗುರುಗಳು ಶ್ರೀ ಗುರು ಅಂತ ಹೇಳಿದ್ರೆ ಅದು 4 ತಲೆ ಇಲ್ಲದೆ ಇರತಕ್ಕಂತಹ ಬ್ರಹ್ಮ, 3 ಕಣ್ಣು ಇಲ್ಲದೆ ಇರತಕ್ಕಂತಹ ಶಿವ, 4 ಕೈಗಳಿಲ್ಲದೆ ಇರತಕ್ಕಂತಹ ವಿಷ್ಣು, ಅದು ತ್ರಿಮೂರ್ತಿ ಸ್ವರೂಪವಾದದ್ದು ಗುರು. ಆ ಗುರುವನ್ನು ಒಂದು ವೇಳೆ ಗುರುಗಳಿರುವ ಜಾಗಕ್ಕಿಂತ ನಾವು ಅರ್ಧ ಯೋಜನ ಸಮೀಪದಲ್ಲೇ ಇದ್ದೇವೆ ಅಂತಾದರೆ ಪ್ರತಿನಿತ್ಯವೂ ಕೂಡ ಗುರುಗಳ ದರ್ಶನವನ್ನು ಮಾಡಬೇಕು. 1 ಯೋಜನದಷ್ಟು ದೂರದಲ್ಲಿದ್ದೇವೆ ಅಂತೇಳಿದರೆ 2 ದಿನಕ್ಕೆ 1 ಬಾರಿ ಆದರೂ ಗುರುಗಳ ದರ್ಶನವನ್ನು ಮಾಡಬೇಕು. ದರ್ಶನ ಮಾಡಬೇಕು ಅಂದರೆ ಹೋಗಿ ಪಾಠ ಕೇಳಬೇಕು ಅಂತ ಅರ್ಥ. ಆಮೇಲೆ 10 ಯೋಜನಕ್ಕಿಂತ ಹೆಚ್ಚು ದೂರದಲ್ಲಿದ್ದರೆ 1 ಸಪ್ತಾಹ ಅಂದರೆ 1 ವಾರಕ್ಕೆ 1 ಸಲ ಗುರುಗಳ ದರ್ಶನವನ್ನು ಮಾಡಬೇಕು. ಅದರಲ್ಲೂ ಗುರುಗಳ ದರ್ಶನವನ್ನು ಮಾಡುವುದಕ್ಕೂ ವಿಧಿಯನ್ನು ಹೇಳ್ತಾರೆ. ಗುರುಗಳ ದರ್ಶನ ಮಾಡಬೇಕಾದರೆ ರಿಕ್ತ ಹಸ್ತೋ ನಗಚ್ಚೇತ್ತು, ಅವನು ಬರೀ ಕೈಯಲ್ಲಿ ಹೋಗಬಾರದು. ಕೈಯಲ್ಲಿ ಫಲವನ್ನು, ಕಾಣಿಕೆಯನ್ನು ಹಿಡಿದುಕೊಂಡು ಗುರುಗಳ ದರ್ಶನಕ್ಕೆ, ಅಥವಾ ಸಮಿತ್ತನ್ನು, ಆಜ್ಯವನ್ನು, ಯಜ್ಞಕ್ಕೆ ಅವರು ದಿವಸ ಯಜ್ಞ ಮಾಡುವಂತಹ ಗುರುಗಳು ಹೋದಾದರೆ ಅವರಿಗೆ ಸಮಿತ್ತು ಇತ್ಯಾದಿಗಳನ್ನು ಇಟ್ಟುಕೊಂಡು ಅವರ ಕೈ ಸಮೀಪಕ್ಕೆ ಹೋಗಬೇಕು. ಬರಿಗೈಯಲ್ಲಿ ಅವರ ದರ್ಶನ ಇಲ್ಲ. ಈ ಕ್ರಮದಲ್ಲಿ ಗುರುಗಳ ಆರಾಧನೆಯನ್ನು ಮಾಡಿಕೊಂಡು ಅವರಿಂದ ಈ ವಿಶಿಷ್ಟವಾದ ಸಹಸ್ರಾಕ್ಷರ ವಿದ್ಯೆಯನ್ನು ಪಡೆದು ಅಥ ಪುಷ್ಪಾಂಜಲಿಂ ದದ್ಯಾತ್ ಸಹಸ್ರಾಕ್ಷರ ವಿದ್ಯೆಯ, ಈ ಸಹಸ್ರಾಕ್ಷರ ವಿದ್ಯೆಯಿಂದ ದೇವಿಗೆ ಪುಷ್ಪಾಂಜಲಿಯನ್ನು ಕೊಟ್ಟರೆ ದೇವಿ ಸಂಪ್ರೀತಳಾಗ್ತಾಳೆ ಅಂತ ಹೇಳಿ ಸಹಸ್ರಾಕ್ಷರ ವಿದ್ಯೆಯ ವಿವರಣೆ. ಕೊನೆಗೆ ಮತ್ತೆ ಕೆಲವು ಮುದ್ರೆಗಳು, ಮಧ್ಯದಲ್ಲಿ ಉಳಿದು ಹೋದ ಕೆಲವು ಮುದ್ರೆಗಳ ವಿವರಣೆ. ಕೊನೆಗೆ ಶ್ರೀಚಕ್ರೇಶ್ವರಿಯ ಒಂದು ಸ್ವರೂಪ ಹೇಗಿದೆ ಅಂತ ಆಕೆಯ ಧ್ಯಾನ ಸ್ವರೂಪದ ವಿವರಣೆ ಕೊಟ್ಟು ಗ್ರಂಥ ಮುಗಿಯುತ್ತೆ. ಕೊನೆಗೆ ಒಂದು ಮಂಗಳಾಚರಣೆ ಇಲ್ಲ, ಅಲ್ಲಿಗೆ ಮುಗಿಯಿತು.
ಕೊನೆಯ ಶ್ಲೋಕ ಏನು ಅಂದರೆ ಪ್ರದರ್ಶ್ಯ ಮುದ್ರಾಂ ಯೋನ್ಯಾಖ್ಯಾಂ ಸರ್ವಾನಂದ ಮನುಂ ಜಪೇತ್ ಇತ್ಯಾತ್ಮನಸ್ತು ಚಕ್ರಸ್ಯ ಚಕ್ರದೇವಿ ಭವಿಷ್ಯತಿ ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರ ಭಾಗೆ 44 ಅಧ್ಯಾಯ ಅಂತ ಅಲ್ಲಿಗೆ ಮುಗಿಯಿತು. ಅಂದರೆ ಒಂದು ಮುಗೀತು ಅಂತಲೇ ಅನಿಸೋದಿಲ್ಲ, ಇನ್ನೂ ಸ್ವಲ್ಪ ಇರಬೇಕು, ಏನೋ ಮುಗಿಲಿಲ್ಲ ಅಂತ ಅನಿಸುತ್ತೆ. ಆದರೆ ಆದ್ರಿಂದಲೇ ನಾನು ಹೇಳಿದ್ದು, ಈ ಸ್ಥಳ ಮಾಹಾತ್ಮ್ಯ ಎಲ್ಲ ಬಂತು ಅಂತಾದರೆ ಅದು ಪುರಾಣದಲ್ಲಿ ಸೇರ್ಪಡೆ ಆಗಿರುವ ಸಾಧ್ಯತೆ ಹೆಚ್ಚು ಇರ್ತದೆ. ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಅದು ಸೇರ್ಪಡೆಯಾದದ್ದೋ ನಿಜವಾಗಿ ಪುರಾಣದಲ್ಲೇ ಇದ್ದದ್ದೋ ಅಂತ ತೀರ್ಮಾನಿಸುವುದು ಬಹಳ ಕ್ಲಿಷ್ಟವಾದ ವಿಷಯ. ಆದರೆ ಆ ಹಿಂದೆ ಬಂದ ಪುರಾಣದ ಶ್ಲೋಕಗಳ ಒಂದು ಧಾಟಿ, ಅಲ್ಲಿ ಬಳಸಿದ ಶಬ್ದಗಳ ಗಾಂಭೀರ್ಯ, ಅದರ ಎತ್ತರ, ಅದು ಕೊಡುವ ಮನಸ್ಸಿಗೆ ನಾಟತಕ್ಕಂತಹ ಕ್ರಮ, ಇದಕ್ಕಿಂತ ವಿಭಿನ್ನವಾಗಿ ಇದು ಆ ವ್ಯಕ್ತಿ ಮಾಡಿದ್ದಲ್ಲ ಅನ್ನಿಸುವ ಶೈಲಿಯ ಮಾತುಗಳು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕಾಣಿಸುವುದಕ್ಕೆ ಶುರುವಾಯಿತು ಅಂದಾಗ ಇದು ಬೇರೆದ್ದು ಇಲ್ಲಿ ಸೇರ್ಪಡೆಯಾಗಿದೆ ಅಂತಕ್ಕಂತಹ ನಿಶ್ಚಯ ಆಗುತ್ತೆ. ಅದರ ಜೊತೆಗೆ ಹಿಂದೆ ಅನುಸ್ಯೂತವಾಗಿ ಒಂದು ಕ್ರಮದಲ್ಲಿ ವಿಷಯದ ನಿರೂಪಣೆ ಬರ್ತಾ ಇದ್ರೆ ಅದಕ್ಕೆ ವಿರುದ್ಧವಾದ ಧಾಟಿಯ ಒಬ್ಬ ಸರ್ವೋತ್ಕೃಷ್ಟ ಶಕ್ತಿ ಅಂತ ತೀರ್ಮಾನಿಸಿದ್ದ ಸ್ಥಿತಿಯಲ್ಲಿ ಆ ಶಕ್ತಿಯನ್ನು ಕೆಳಗಿಳಿಸಿ ಇನ್ನೊಂದನ್ನು ಎತ್ತರ ಮಾಡಬೇಕು ಅನ್ನುವ ದೃಷ್ಟಿಯಿಂದಲೇ ಹೊರಟ, ಒಂದು ಕ್ಷೇತ್ರವನ್ನು ಅದ್ಭುತ ಮಹತ್ವವುಳ್ಳದ್ದು ಅಂತ ಪ್ರತಿಪಾದಿಸಬೇಕು ಅನ್ನೋ ಆಗ್ರಹದಿಂದ ಹೊರಟ ಮಾತುಗಳು ಬಂದಾಗ ಇದು ಯಾವುದೋ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ರಚಿಸಿದ್ದು, ಅದನ್ನು ಬ್ರಹ್ಮಾಂಡ ಪುರಾಣ ಅಂತ ಕೊನೆಯಲ್ಲಿ ಹಾಕಿ ತನ್ನಲ್ಲಿದ್ದ ಪುಸ್ತಕದಲ್ಲಿ ಸೇರಿಸಿದ್ದು, ಆಮೇಲೆ ಪ್ರಿಂಟ್ ಮಾಡಿದವರು ಪ್ರಿಂಟ್ ಮಾಡಿದ್ದು, ಅವರು ಮಾಡಿದ್ದಾರೆ ಅಂತ ಮತ್ತೊಬ್ಬರು ಪ್ರಿಂಟ್ ಮಾಡಿದ್ದು, ಹೀಗೆ ಸೇರಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಆದ್ದರಿಂದ ಪುರಾಣದ ಚಿಂತನೆಯಲ್ಲಿ ಬರತಕ್ಕಂತಹ ದೊಡ್ಡ ಸಮಸ್ಯೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಅಂತ ಆಚಾರ್ಯರು ಹೇಳಿದ ಸಮಸ್ಯೆ. ಇದು ಹೀಗೆಯೇ ಅಂತ ಹೇಳಬೇಕಾದ್ರೆ ಜಾಗೃತೆಯಾಗಿರಬೇಕು. ಯಾಕಂದರೆ ಎಷ್ಟೋ ಜನ ಗ್ರಂಥದಲ್ಲಿ ಏನೇನೋ ಸೇರಿಸಿರ್ತಾರೆ, ಏನೋ ಇದ್ದದ್ದನ್ನು ತೆಗೆದು ಹಾಕಿರ್ತಾರೆ, ತಮ್ಮ ತತ್ವ ಅದರಲ್ಲಿ ಬರುವ ಹಾಗೆ ಆಗಬೇಕು ಅಂತ ಪ್ರಯತ್ನ ಪಟ್ಟಿರ್ತಾರೆ ಅನ್ನುವ ಎಚ್ಚರಿಕೆಯನ್ನು ಆಚಾರ್ಯರು ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ಕಾಣಬೇಕಾಗುತ್ತೆ. ಒಟ್ಟಿನಲ್ಲಿ ನಾವು ಉಪಸಂಹಾರ ಮಾಡುವುದಾದರೆ ಸಮಗ್ರ ಬ್ರಹ್ಮಾಂಡ ಪುರಾಣ ಹೆಚ್ಚು ಕಿರಿಕಿರಿ ಮಾಡುವ ಪುರಾಣ ಅಲ್ಲ. ವಸ್ತುತಃ ಸತ್ವ ರಜಸ್ಸು ತಮಸ್ಸು ಅನ್ನುವ 3 ವಿಭಾಗದಲ್ಲಿ ಇದು ರಾಜಸ ಪುರಾಣ ಅಂತ ಕರೆಸಿಕೊಂಡದ್ದು. ಕಾರಣ ರಜಸ್ಸು ಅನ್ನುವ ಗುಣದಿಂದ ಕಾಣಿಸಿಕೊಂಡ ಬ್ರಹ್ಮನ ಎತ್ತರವನ್ನು ಹೇಳುವುದಕ್ಕೋಸ್ಕರ ನಿಂತ ಪುರಾಣ. ಹೇಗೆ ಲಿಂಗ ಪುರಾಣ ಶಿವನ ಎತ್ತರವನ್ನು ಹೇಳುವುದಕ್ಕೆ, ಅರ್ಥಾತ್ ತಮೋಗುಣದಿಂದ ಕಾಣಿಸಿಕೊಂಡ ಶಿವನ ಎತ್ತರವನ್ನು ಹೇಳುವುದಕ್ಕೋಸ್ಕರ ಹೊರಟ ಪುರಾಣ ಆದ್ರಿಂದ ಅದು ತಾಮಸ ಅಂತ ಕರೆಸಿಕೊಂಡಿತೋ, ಹಾಗೆ ಬ್ರಹ್ಮನ ಎತ್ತರವನ್ನು ಹೇಳುವುದಕ್ಕೆ ಹೊರಟದ್ದಾದ್ರಿಂದ, ಅಥವಾ ಬ್ರಹ್ಮನಲ್ಲಿ ನಿಂತ ಭಗವಂತನ ಬ್ರಹ್ಮ ಅನ್ನುವ ರೂಪದ ಎತ್ತರವನ್ನು ಹೇಳುವುದಕ್ಕೆ ಹೊರಟದ್ರಿಂದ ಇದಕ್ಕೆ ರಾಜಸ ಪುರಾಣ ಅಂತ ಹೆಸರು. ಆದ್ದರಿಂದ ನಾನು ಪ್ರಾರಂಭದಲ್ಲಿ ಬ್ರಹ್ಮಾಂಡ ಪುರಾಣ ಉಪನ್ಯಾಸ ಮಾಡಬೇಕು ಅಂದರೆ ರಾಜಸ ಪುರಾಣ ಆಗುತ್ತೆ, ಎಷ್ಟು ಕ್ಲೇಶ ಆಗುತ್ತೋ, ಏನೇನು ಕಿರಿಕಿರಿ ಉಂಟೋ, ಯಾರು ಎಷ್ಟು ಪ್ರಶ್ನೆಗಳನ್ನು ಮಾಡಿ ಬ್ರಹ್ಮಾಂಡದ ದೇಶ ಮತ್ತು ಕಾಲಕ್ಕೆ ಸಂಬಂಧಪಟ್ಟ ಬಹಳ ವಿಸ್ತೃತವಾದ ಭಾಗವತದ ಎಷ್ಟೋ ವಿಷಯಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಬೇಕಾದ ವಿಸ್ತಾರದ ವಿವರಣೆ ಇವೆಲ್ಲವೂ ಇದರಲ್ಲಿ ಸಿಕ್ಕಿದೆ. ಅದರ ಜೊತೆಗೆ ಮನ್ವಂತರ ಪುರಾಣದ ಪಂಚಲಕ್ಷಣಗಳೇನುಂಟು ಅವೆಲ್ಲವೂ ಮಧ್ಯ ಮಧ್ಯದಲ್ಲಿ ಬಂದು ಹೋಗಿದ್ದಾವೆ. ಅಂತಹ ಬ್ರಹ್ಮಾಂಡ ಪುರಾಣವನ್ನು ಕೊನೆಗೆ ಲಲಿತೋಪಾಖ್ಯಾನ ಅನ್ನುವ ವಿಷಯದ ಜೊತೆಗೆ ಬ್ರಹ್ಮಾಂಡ ಪುರಾಣ ಮುಗಿದಿದೆ. ಯಥಾಶಕ್ತಿ ನನ್ನ ಬುದ್ಧಿಗೆ ತೋಚುವ ಹಾಗೆ ಇದನ್ನು ಅನುವಾದ ಮಾಡುವುದಕ್ಕೆ ನಾನು ಪ್ರಯತ್ನಿಸಿದ್ದೇನೆ. ವಿಶೇಷವಾಗಿ ಒಂದು ಪುರಾಣದ ಅಧ್ಯಯನ ನನಗೆ ಮಾಡುವುದಕ್ಕೆ ಸಾಧ್ಯವಾಯಿತು ಪೂಜ್ಯ ಶ್ರೀಪಾದರ ಆಶೀರ್ವಾದ ವಿಶೇಷದಿಂದ. ಅದು ಇಲ್ಲಿಯ ವಿಶೇಷ ಏನು ಅಂದರೆ, ಶ್ರೀಕೃಷ್ಣನಿಗೆ ನಾನಾ ಸೇವೆಗಳು ಪ್ರತಿನಿತ್ಯ ನಡಿಬೇಕು. ನಾವು ಕೂಡ ಶಾಲಗ್ರಾಮ ಪೂಜೆ ಮಾಡುವಾಗ ಹೇಳ್ತೇವೆ, ನೃತ್ಯಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ, ವಾದ್ಯಂ ಸಮರ್ಪಯಾಮಿ ಅಂತ ಎಲ್ಲ ಸಮರ್ಪಣೆ. ಅಷ್ಟಾವಧಾನ ಮಾಡುವಾಗ ಪುರಾಣ ಸೇವಾಮವಧಾರಯ, ಸಚ್ಛಾಸ್ತ್ರ ಸೇವಾಮವಧಾರಯ, ನಿನಗೆ ಎಲ್ಲ ಸೇವೆ ಮಾಡ್ತೇನೆ ಅಂತ ಹೇಳ್ತೇವೆ. ಅದು ಒಂದು ಶ್ಲೋಕದಲ್ಲೋ ಅಥವಾ ಒಂದು ಮಂತ್ರದಲ್ಲೋ ಮಾತ್ರ ನಿಂತು ಬಿಡುತ್ತೆ. ಉಡುಪಿಯ ಕೃಷ್ಣನಿಗೆ ವಿಶೇಷ ಅಂದರೆ ಪ್ರತಿನಿತ್ಯ ನೃತ್ಯಂ ಸಮರ್ಪಯಾಮಿ ಅಂದರೆ ಭರತನಾಟ್ಯ ನಡೆದಿರುತ್ತೆ. ಶ್ರೀಗಳವರು ಅದನ್ನು ತಗೊಂಡೋಗಿ ಪೂಜೆ ಮಾಡುವಾಗ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ಪುರಾಣ ಸೇವಾಮವಧಾರಯ ಅಂದರೆ ಇಲ್ಲಿ ಪುರಾಣ ಪ್ರವಚನ ನಿರಂತರ ನಡೆಯುತ್ತೆ, ಅದನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡುವುದು ಶ್ರೀಗಳವರ ಕೆಲಸ. ಎಲ್ಲ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಎಲ್ಲ ರೀತಿಯ ಸೇವೆಯೂ ಕೂಡ ಪ್ರತ್ಯಕ್ಷವಾಗಿ ನಡೆಯತಕ್ಕಂತಹ ವಿಶೇಷ ಸನ್ನಿಧಾನ ಶ್ರೀಕೃಷ್ಣನದ್ದು. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಬ್ರಹ್ಮಾಂಡ ಪುರಾಣವನ್ನು ಅಧ್ಯಯನ ಮಾಡುವುದಕ್ಕೆ ಪೂಜ್ಯ ಶ್ರೀಗಳವರು ಅವಕಾಶ ಮಾಡಿಕೊಟ್ರು. ವಿಶೇಷ ಅಂದರೆ ಸಾಮಾನ್ಯ ಉಪನ್ಯಾಸ ಮಾಡ್ತಾ ಇದ್ದರೆ ಶ್ರೀಗಳವರು ಪೂರ್ತಿಯಾಗಿ ಕೂತುಕೊಳ್ಳುವುದು ಅನ್ನುವುದನ್ನು ವಿದ್ಯಾಮಾನ್ಯರ ಕಾಲದಲ್ಲಿ ನೋಡ್ತಾ ಇದ್ದದ್ದು. ಅವರು ಒಬ್ಬ ಪಂಡಿತನ ಹತ್ರ ಉಪನ್ಯಾಸ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ತಪ್ಪು ಹೇಳ್ತಾನೆ ಅಂತಲ್ಲ, ಹೇಗೆ ಹೇಳ್ತಾನೆ ಅಂತ, ತಪ್ಪು ಹೇಳುವುದೋ ಅಥವಾ ಎಷ್ಟು ಜನರಿಗೆ ಪರಿಣಾಮವಾಗುವ ಹಾಗೆ ಹೇಳ್ತಾನೆ ಅನ್ನುವುದನ್ನು ಅವರು ತಮ್ಮ ದೃಷ್ಟಿಯನ್ನು ಅವನ ಮೇಲೆ ಬೀರುವುದರ ಮೂಲಕ,
ಶ್ರೀಗಳವರು ಕೂತಿದ್ದಾರೆ ಅಂತ ಇವರು ಬಹಳ ವಿಶೇಷವಾಗಿ ಪರಿಣಾಮಕಾರಿಯಾಗಿ ಹೇಳುವ ಪ್ರೇರಣೆಯನ್ನು ಕೊಡುವುದರ ಮೂಲಕ ಆಶೀರ್ವಾದ ಮಾಡ್ತಾ ಇದ್ರು. ಅವರ ಶಿಷ್ಯರಾಗಿ ಪರಮಪೂಜ್ಯ ಶ್ರೀಪಾದರು ವಿಶೇಷವಾಗಿ ಅವರು ಮಾಡುವ ಉಪನ್ಯಾಸದ ಶೈಲಿ ಅದು ಎಲ್ಲರ ಒಳಗೆ ಹೋಗಿ ಸೇರಿ ನಾನಾ ದೃಷ್ಟಾಂತಗಳ ಮೂಲಕ ಮತ್ತೂ ಕೇಳಬೇಕು. 7 ಗಂಟೆ ಆಗಿ ಹೋಯ್ತಲ್ಲ, 7ಕ್ಕೆ ಏಳುವುದು ಯಾಕೆ ಅಂತ ಅನ್ನಿಸುವ ರೀತಿಯಲ್ಲಿ ಉಪನ್ಯಾಸವನ್ನು ಮಾಡುವ ಶ್ರೀಗಳವರು ಶಾಸ್ತ್ರದ ಕ್ಲಿಷ್ಟವಾದ ಕಠಿಣವಾದ ವಿಷಯಗಳನ್ನು ಕೂಡ ಲೌಕಿಕ ದೃಷ್ಟಾಂತಗಳ ಮೂಲಕ ನಮ್ಮ ಒಳಗೆ ಅರಗುವ ಹಾಗೆ ಸುರಿಯತಕ್ಕಂಥವರು. ಅವರು ಈ 24 ದಿವಸಗಳ ಈ ಒಂದು ಉಪನ್ಯಾಸವನ್ನು ಸ್ವತಃ ತಾವು ಇಲ್ಲಿ ಉಪವಿಷ್ಟರಾಗಿ ನನ್ನನ್ನು ಆಶೀರ್ವದಿಸಿದ್ದಾರೆ. ಅವರ ಮೂಲಕ ಸತ್ಯನಾರಾಯಣಾಚಾರ್ಯರು ಕೂಡ ಒಂದು ಉಪನ್ಯಾಸ ಮಾಡಲಿ ಅಂತೇಳಿ ನನಗೆ ಫೋನ್ ಮಾಡಿ 2-3 ಸಲ ಯಾವತ್ತು ಹೇಗೆ ಅಂತ ವಿಚಾರ ಮಾಡಿರ್ತಕ್ಕಂಥವರು ನನ್ನ ಆತ್ಮೀಯರಾಗಿರ್ತಕ್ಕಂತಹ ವಿದ್ವಾನ್ ಶ್ರೀ ರಾಮನಾಥಾಚಾರ್ಯರು ಅವರು. ಮತ್ತು ಇನ್ನು ಈ ಉಪನ್ಯಾಸ ಮತ್ತು ಅವರ ಗುರುಗಳು ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಇನ್ನು ಇದರ ಬಗ್ಗೆ ವಿಮರ್ಶೆ ಮಾಡುವವರಿದ್ದಾರೆ. ಅವರಿಗೂ ನಾನೊಂದು ನಮಸ್ಕಾರ ಮಾಡಬೇಕು, ಯಾಕಂದರೆ ಪೆಟ್ಟು ತಿನ್ನಬಾರ್ದಲ್ಲ ಅವರ ವಿಮರ್ಶೆಯಲ್ಲಿ. ಹೀಗೂ ಉಪನ್ಯಾಸ ಮಾಡುವವರಿದ್ದಾರೆ ಈ ವಿಷಯವನ್ನು ಅಂತ ಹೇಳಿ ನಮ್ಮದು ಒಂದು ಹೆಸರು ಹೇಳಿದರೆ ಸಾಕಾಗ್ತದೆ ನಮಗೆ. ಹಾಗಾಗಿ ಬಹಳ ಯಾವತ್ತೂ ತಾವು ಎಷ್ಟು ಲೌಕಿಕವಾಗಿದ್ದರೂ ಮಾಧ್ವ ತತ್ವದ ವಿಷಯದಲ್ಲಿ ಇದು ಹೀಗೆ ಅಂತಾದ ಪಕ್ಷದಲ್ಲಿ ಅದನ್ನು ಇದು ಹೀಗೆ ಅನ್ನುವುದನ್ನು ನಿರ್ಧಾರವಾಗಿ ಕರಾರುವಾಕ್ಕಾಗಿ ಹೇಳ್ತಕ್ಕಂತಹ ಛಾತಿಯುಳ್ಳ ಅವರ ಗುರುಗಳನ್ನು ವಿಶೇಷವಾಗಿ ನಿಮ್ಮನ್ನು ನಮಿಸಿಕೊಳ್ಳಬೇಕು. 4 ದಿವಸಗಳ ತನಕ ಮುಂದಿನವರು ಮುಖದಲ್ಲಿ ಹೇಗೆ ತೋರಿಸ್ತಾರೆ ಅದರ ಮೇಲೆ ಮುಂದಿನ ಮಾತು ನಮ್ಮ ಬಾಯಿಂದ ಹೊರಡುತ್ತೆ. ಅದಕ್ಕೆ ಅನುಗುಣವಾಗಿ ನೀವು ಒಂದು ಪುರಾಣ ಕೇಳುವುದಲ್ಲ. ಹಾಗಾಗಿ ಪುರಾಣ ಪ್ರವಚನ ಮಾಡುವವರು ಇನ್ನೂ ಬರುವವರು ಜಾಗೃತಿಯಾಗಿ ಬರಬೇಕು. ಯಾಕಂದರೆ ಆಚಾರ್ಯ ಆ ಪುರಾಣದಲ್ಲಿ ಹಾಗೆ ಹೇಳಿದ್ದಾರಲ್ಲ ಅಂತ ನೀವು ಅವರ ಹತ್ರ ಕೇಳಿದರೆ ಅವರು ಅದನ್ನು ಓದಿಕೊಂಡು ಬರಬೇಕಾಗುತ್ತೆ. ಅದನ್ನು ಮುಂದಿನ ಪುರಾಣ ಪ್ರವಚನ ಮಾಡುವವರು ಹಿಂದೆ ಎಷ್ಟು ಪುರಾಣ ಪ್ರವಚನ ಆಗಿದೆ ಅಷ್ಟು ಓದಿಕೊಂಡು ಬರಬೇಕಾಗುತ್ತೆ. ನನಗೆ ಏನು ಹೆಚ್ಚು ಕ್ಲೇಶ ಇರಲಿಲ್ಲ. ಒಂದು ಮಾರ್ಕಂಡೇಯ ಪುರಾಣ, ಮತ್ತೊಂದು ಲಿಂಗ ಪುರಾಣ, ಎರಡನ್ನು ಸ್ವಲ್ಪ ಸ್ವಲ್ಪ ನೋಡಿದರೆ ಸಾಕಿತ್ತು. ಇನ್ನು ಮುಂದಿನವರು ಅದಕ್ಕೆ ಮತ್ತೊಂದು ಸೇರ್ಪಡೆ ಆಯಿತು, ಬ್ರಹ್ಮಾಂಡ ಪುರಾಣ. ನಮಗೆಲ್ಲ ಒಂದೊಂದು ಪುರಾಣಕ್ಕೆ ಅವಕಾಶ. ಈ ಪ್ರದೇಶದಲ್ಲಿರ್ತಕ್ಕಂಥವರಿಗೆ ಎಲ್ಲ ಪುರಾಣಗಳನ್ನು ಕೇಳುವ ಅವಕಾಶವನ್ನು ಮಾಡಿಕೊಟ್ಟ ಅದನ್ನು ವಿಶೇಷವಾಗಿ ಉಪಯೋಗಿಸಿಕೊಳ್ಳತಕ್ಕಂತಹ ನಿಮಗೆಲ್ಲ ವಂದಿಸಿಕೊಂಡು ಪೂಜ್ಯ ಶ್ರೀಪಾದರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ನಾನು ಮಾಡಿದ ಈ ಉಪನ್ಯಾಸದ ಪುಣ್ಯ ಫಲವನ್ನು ಭಗವಂತನ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಪೂಜ್ಯರು ಅರ್ಪಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ಮಾತಾಡುವುದಕ್ಕೆ ಶಕ್ತಿಯನ್ನು ಕೊಟ್ಟ ನನಗೆ ಪಾಠವನ್ನು ಹೇಳಿದ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರನ್ನು, ಪೇಜಾವರ ಮಠಾಧೀಶರನ್ನು ಭಕ್ತಿಯಿಂದ ನಮಿಸಿಕೊಂಡು 4 ಮಾತುಗಳನ್ನು ಪರ್ಯಾಯ ಶ್ರೀಪಾದರ ಅಂತಸ್ಥಿತನಾದ ಮಧ್ವೇಶ ಶ್ರೀಕೃಷ್ಣನಿಗೆ ಸಮರ್ಪಿಸುವ ಹಾಗೆ ಬೇಡಿಕೊಂಡು ಶ್ರೀಗಳವರಲ್ಲಿ ಈ ಉಪನ್ಯಾಸದ ಫಲವನ್ನು ಸಮರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಚಾರ್ಯರಿಗೆ ಪೌರೋಹಿತ್ಯದ ಹಿನ್ನೆಲೆ ಇದೆ, ಶ್ರಾದ್ದಕಲ್ಪದ ಹಿಡಿತ ಇದೆ, ಜೊತೆಯಲ್ಲಿ ಆಚಾರ್ಯರ ಸಿದ್ಧಾಂತದ ಅನೇಕ ಗ್ರಂಥಗಳ ಅಧ್ಯಯನದ ಪರಂಪರೆ ಇದೆ. ಈ ಎಲ್ಲದರ ಚೌಕಟ್ಟಿನಲ್ಲಿ ನಮಗೆ ಈ ಬಾರಿ ಬ್ರಹ್ಮಾಂಡ ಪುರಾಣವನ್ನು ಅವರು ಸಾದರಪಡಿಸಿದ್ದಾರೆ. ಒಂದು ದೃಷ್ಟಿಯಿಂದ ಎಲ್ಲಿಯೂ ಕಟು ವಿಮರ್ಶೆ ಮಾಡದೆ ಬ್ರಹ್ಮಾಂಡವನ್ನು ಸಾಗಿಸಿದವರವರು ಇಷ್ಟರವರೆಗೆ. ಯಾಕೆಂದರೆ ಬ್ರಹ್ಮಾಂಡವನ್ನು ಹೀಗೆ ಅಂತ ಹೇಳಿ ನಮ್ಮ ಎದುರು ಸಾದರಪಡಿಸಿದ್ದಾರೆ. ಹಾಗಾಗಿ ಅವರಿಗೆ ಶ್ರೀಮಠದ ಪರವಾಗಿ ನಾಳೆ ನಿಜವಾಗಿ ಅವರು ನಮ್ಮ ಗೋಷ್ಠಿ, ಬ್ರಹ್ಮಾಂಡ ಪುರಾಣದ ಗೋಷ್ಠಿ ಈ ಹಿಂದೆ ನಿರ್ಣಯ ಆದಂತೆ ನಡೆಯಬೇಕಿತ್ತು. ಅದಕ್ಕೆ ಅವರು ಉಪಸ್ಥಿತರಾಗಿರಬೇಕಿತ್ತು. ಕಾರಣಾಂತರಗಳಿಂದ ಅದನ್ನು ನಾವು ಮುಂದಕ್ಕೆ ಬರುವ ತಿಂಗಳಿಗೆ ಹಾಕಿದ್ದೇವೆ. ಮತ್ತೆವರು ಬ್ರಹ್ಮಾಂಡದ ಗೋಷ್ಠಿಯ ದಿನದಂದು ಇರಬಹುದು ಅಂತ ಆಶಿಸಿಕೊಂಡು ಬಹಳ ಸುಂದರವಾಗಿ ಬ್ರಹ್ಮಾಂಡವನ್ನು ನಿರೂಪಿಸಿಕೊಟ್ಟ. ಅದರವರೇ ಹೇಳಿದಂತೆ ರಾಜಸವಾಗಿ ಬ್ರಹ್ಮದೇವರ ಪಾರಮ್ಯಕ್ಕೆ ಅದು ಬೆಲೆ ಕೊಟ್ಟರು. ಇವತ್ತೊಂದು ಕಡೆಗೆ ಅವರ ತಲೆ ಕಡಿದು ನಮಗೆ ಏನೋ ಒಂದು ಉಗುರಿನಿಂದ ಚೂಟಿದಾಗೆ ಕಾಣ್ತಾ ಇತ್ತು. ಬ್ರಹ್ಮದೇವರ ತಲೆಯನ್ನು ಚೂಟಿಬಿಟ್ಟ ಅಂತ ಎಂಥದೋ ಚೂಟಿದಾಗೆ ಕಂಡಿದೆ. ಅದನ್ನು ಅವರು ಮತ್ತೆ ಗೋಷ್ಠಿಯಲ್ಲಿ ಸರಿಪಡಿಸಲಿ ಅಂತ ಕೇಳಿಕೊಂಡು ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ತಮ್ಮೆಲ್ಲರ ಪರವಾಗಿ. ಒಂದು ಮಾತು ಹೇಳಿದರು ನಮಗೆ ಸ್ವಲ್ಪ ಮೆಲ್ಲಕ್ಕೆ, ನೀವೆಲ್ಲ ಬರ್ತಾ ಇರ್ತೀರಿ, ಪ್ರವಚನ ಕೇಳ್ತಾ ಇರ್ತೀರಿ, ನನಗೆಲ್ಲಿ ಹಿಂದೆ ಹಾಗಿತ್ತು ಮತ್ತೆ ಹೀಗಾಯಿತು ಅಂತ ಹೇಳಿಕೊಂಡು ಬೆವರುವಂತೆ ಮಾಡ್ತೀರೋ ಅಂತ ಹೇಳಿದರು. ಪುಣ್ಯಕ್ಕೆ ಒಂದು ದಿವಸವೂ ಮೋರೆವರೆ ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ. ನಿಜವಾಗಿ ಹೇಳುವಂತೆ ನಾವು ಉಡುಪಿ ಜನ ಧನ್ಯರು. ಯಾಕೆಂದರೆ ಪ್ರತಿಯೊಬ್ಬರು ಬಂದು ಒಂದೊಂದು ಪುರಾಣದಲ್ಲಿ ನಮಗೆ ಆ ಪುರಾಣದಲ್ಲಿ ಏನು ಉಂಟು ಅಂತ ಬೇಕು. ಅದಕ್ಕೆ ಬೇರೆ ಅರ್ಥ ಮಾಡುವುದು ಅದು ನಂತರದಲ್ಲಿರಲಿ. ಮೊದಲು ಏನು ಉಂಟು
ಈ ಪುರಾಣ ಏನು ಹೇಳುತ್ತೆ, ಪುರಾಣದ ಪುಸ್ತಕ ಬಿಡಿಸಿದಾಗ ಶ್ಲೋಕ ಏನನ್ನು ಹೇಳುತ್ತೆ ಅದು ನಮಗೆ ಬೇಕು. ಅದನ್ನು ಚೆನ್ನಾಗಿ ಶಾಸ್ತ್ರಕ್ಕೆ ವಿರೋಧ ಇಲ್ಲದಂತೆ ತಿಳಿಸಿಕೊಟ್ಟಿರತಕ್ಕಂತಹ ಸತ್ಯನಾರಾಯಣಾಚಾರ್ಯರು, ಅವರಿಗೋ ಬೆಂಗಳೂರಲ್ಲಿ ಬಹಳ ಕೆಲಸ ಕೆಲಸ ಕೆಲಸ, ಬಿಡುವಿಲ್ಲದ ಕೆಲಸ, ಅಲ್ಲಿ ಉಪನ್ಯಾಸ ಇಲ್ಲಿ ಉಪನ್ಯಾಸ, ಅಲ್ಲಿ ಪಾಠ ಇಲ್ಲಿ ಪಾಠ. ಆದರೂ ನಾವು ಕರೆದದ್ದಕ್ಕೆ ನಮ್ಮ ಮೇಲಿನ ಅಭಿಮಾನದಿಂದ ವಿಶೇಷವಾಗಿ ಕೃಷ್ಣ ಮುಖ್ಯ ಪ್ರಾಣರ ದರ್ಶನ ಆಗುತ್ತೆ. ಮತ್ತೊಂದು ಅವರೇ ಹೇಳಿದಂತೆ, ಕಾಶಿ ಕಾಂಚಿ 2 ಕಣ್ಣಾದರೆ ಉಡುಪಿ 3ನೇ ಕಣ್ಣು ಜ್ಞಾನ ಕಣ್ಣು. ನಿಜವಾಗಿ ಸರಿಯಾದ ತಿಳುವಳಿಕೆ ಬರತಕ್ಕಂತಹ ಜಾಗ ಅಂದರೆ ಉಡುಪಿ. ಅದನ್ನು ಮುಖ್ಯ ಪ್ರಾಣವರ ಬಾಯಿಂದ ನುಡಿಸಿದ ಅಂತಹ ಜಾಗದಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಏನು 24 ದಿವಸಗಳ ಕಾಲ ಬ್ರಹ್ಮಾಂಡ ಪುರಾಣವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಇದರಿಂದ ಆ ಮಧ್ವರ ಅಂತರ್ಯಾಮಿ ಕೃಷ್ಣ ಪ್ರೀತನಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕೃಷ್ಣನ ಪ್ರಸಾದ ಕೊಡ್ತಾ ಇದ್ದೇವೆ, ಸ್ವೀಕಾರ ಮಾಡಬೇಕು.